ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ? ಇಂದಿನ ತರಗತಿಯಲ್ಲಿ 3 ಖಂಡಿಕೆಗಳನ್ನು ನೀವು ತಿಳಿದುಕೊಂಡಿದ್ದೀರಿ. ಈಗ 4ನೇ ಖಂಡಿಕೆ ಅಂದರೆ ಗಾರ 4, 5, 6, 7 ಇವುಗಳ ಅರ್ಥಗಳನ್ನೀಗ ನೋಡೋಣ. ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ, ಮಂಡಲ ಗಿಂಡಲಗಳ ಗಡಮುಕ್ಕಿ, ತೇಲಿಸಿ ಮುಳುಗಿಸಿ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ? ನೋಡಿ, ಇಲ್ಲಿ ಕವಿ ಕಾಲ ಪಕ್ಷಿ ಯಾರ್ಯಾರನ್ನ ಎಷ್ಟೆಷ್ಟು ಕಾಲ ಎಲ್ಲೆಲ್ಲಿ ಹೆಂಗೆ ಬದುಕಬೇಕು ಅಷ್ಟು ಬದುಕಲಿಕ್ಕೆ ಬಿಡುತ್ತೆ. ಅವನು ಸಾಮ್ರಾಟ ಆಗಿರ್ಬೋದು, ಸಾಮಾನ್ಯ ವ್ಯಕ್ತಿಯಾಗಿರ್ಬೋದು, ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡುತ್ತೆ. ಎಲ್ಲರಿಗೂ ಕಾಲ ಸಮಾನತೆಯನ್ನು, ಸಮಾನ ಅವಕಾಶಗಳನ್ನು ಕೊಡುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಕಾಲನ ನಿಯಮಕ್ಕೆ ಸರಿಯಾಗಿ ನಡೆಯದೆ ವ್ಯತಿರಿಕ್ತವಾಗಿ ನಾವು ನಡೆಯೋದಕ್ಕೆ ಹೋದರೆ ಅದು ಕುಕ್ಕಿ ಕೊಂದ್ಬಿಡುತ್ತೆ. ಹಾಗೆ ಇಲ್ಲಿ ಯಾರ್ಯಾರನ್ನ ಅದು ಕುಕ್ಕಿ ಕೊಲ್ಲುತ್ತೆ ಅನ್ನೋದನ್ನು ಇಲ್ಲಿ ಕವಿ ಹೇಳ್ತಾರೆ. 3ನೇದಿದು ನೀಲ ಮೇಘ ರಾಜ್ಯದ 4ನೇ ಇದು ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ. ನಮ್ಮಲ್ಲಿ ಇಡೀ ಭೂಮಂಡಲದಲ್ಲಿ ಯಾವುದೇ ದೇಶದಲ್ಲಿ ತಗೊಂಡು ಹಿಂದೆ ಯಾರು ಆಳ್ವಿಕೆ ಮಾಡ್ತಿದ್ರು? ಅಲ್ಲ, ಅವ್ರ ಹಿಂದೆ ರಾಜರು ಆಳ್ವಿಕೆ ಮಾಡ್ತಿದ್ರು ಅಲ್ವಾ? ಯಾವುದೇ ಭೂಮಿ ಮೇಲಿರುವ ಯಾವುದೇ ದೇಶ ತಗೊಂಡು, ಯಾವುದೇ ಖಂಡಗಳಲ್ಲಿ ತಗೊಂಡು, ಅಲ್ಲೆಲ್ಲ ರಾಜರು ಸಾರ್ವಭೌಮರು ಅನಿಸ್ಕೊಂಡ್ಬಿಟ್ಟು ಅರಮನೆಗಳನ್ನು ಕಟ್ಕೊಂಡು ಜನಗಳನ್ನು ಆಳ್ವಿಕೆ ಮಾಡ್ತಿದ್ರು, ರಕ್ಷಣೆ ಮಾಡ್ತಿದ್ರು, ಕೆಲವರು ಭಕ್ಷಣೆಯನ್ನು ಮಾಡ್ತಿದ್ರು, ಪರಸ್ಪರ ಯುದ್ಧ ಮಾಡ್ತಿದ್ರು ಅಲ್ವಾ? ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡೋಕ್ಕೋಸ್ಕರ ಯುದ್ಧಗಳು, ಅದು ರಾಮಾಯಣ ಕಾಲದಾಗೆ, ಮಹಾಭಾರತ ಕಾಲದಾಗೆ, ಅದ್ರ ಹಿಂದ್ಗಡೆಗೆ ರಾಮನ ಕಾಲದಲ್ಲಿ ತ್ರೇತಾಯುಗ, ದ್ವಾಪರ ಯುಗ ಅಲ್ವಾ? ಈ ಎಲ್ಲ ಯುಗಗಳಲ್ಲೂ ರಾಜರುಗಳು ಸಾಮ್ರಾಜ್ಯ ಕಟ್ಟೋದು, ವಿಸ್ತರಣೆಗೆ ಹೋಗೋದು, ಇನ್ನೊಂದು ಸಾಮ್ರಾಜ್ಯನ ಧ್ವಂಸ ಮಾಡೋದು, ತಾವು ಮೇಲು ಅನ್ನೋದು, ಇದು ನಡೆದಿದೆ. ಇದೆಲ್ಲದನ್ನು ಕಾಲ ನೋಡುತ್ತೆ. ಒಂದಷ್ಟು ಕಾಲ ಆಗಿದ ಮೇಲೆ ಕುಕ್ಕಿ ಕೊಲ್ಲುತ್ತೆ. ಹೀಗೆ ಇಡೀ ಭೂಮಂಡಲದಲ್ಲಿ ಸಾವಿರಾರು ರಾಜವಂಶಗಳು, ರಾಜರುಗಳು ಬಂದಿದ್ದಾರೆ, ಹೋಗಿದ್ದಾರೆ. ಯಾರು ಶಾಶ್ವತವಾಗಿ ಇಲ್ಲಿ ಉಳಿದುಕೊಂಡಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಹೇಳ್ತಾರೆ ಇಲ್ಲಿ. ಕಾಲ ಪಕ್ಷಿ ತನ್ನ ಪಯಣದಲ್ಲಿ ಅನೇಕ ಸಣ್ಣ ಸಣ್ಣ ರಾಜ ಮನೆತನಗಳನ್ನು, ಹಾಗೆಯೇ ದೊಡ್ಡ ದೊಡ್ಡ ಮನೆತನಗಳನ್ನು, ಸಾಮ್ರಾಜ್ಯಗಳನ್ನು ಹುಟ್ಟಿಸಿದೆ ಮತ್ತು ಬೆಳೆಸಿದೆ ಅಲ್ವಾ? ಪ್ರಾಂತ ಇಲ್ಲಿ ಸಾಮ್ರಾಜ್ಯಶಾಹಿಗಳು ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾರೆ, ರಾಜ ಇರ್ತಾನೆ, ಅದ್ರ ಕೆಳಗೆ ಸಾಮಂತ ರಾಜರುಗಳು, ಸಣ್ಣ ಸಣ್ಣ ರಾಜರಿಂದ ಹಿಡಿದು ಒಂದೊಂದು ಪ್ರಾಂತಾಧಿಕಾರಿಗಳನ್ನು ಹಿಡಿದು ಸಣ್ಣ ಸಣ್ಣ ರಾಜ ಮನೆತನಗಳನ್ನು ಈ ಕಾಲ ಬೆಳೆಸಿದೆ, ಹಂಗೇ ಉಳಿಸಿದೆ, ಆನಂತರ ಅಳಿಸಿದೆ. ಸಮಯ ಬಂದಾಗ ಅದನ್ನು ಅಳಿಸಿದೆ. ದೊಡ್ಡ ಸಾಮ್ರಾಜ್ಯ, ಇಡೀ ವಿಶ್ವವೇ ನಂದು ಅಂತ ಹೇಳಿಬಿಟ್ಟು ವಾಸ್ಕೋ ಡಿ ಗಾಮನಿಂದ ಹಿಡಿದು ಬಂದ, ಹಾಗೆಯೇ ಅಲೆಕ್ಸಾಂಡರ್ ಬಂದ ಅಲ್ವಾ? ಅಂದರೆ ಹಿಂದೆ ಡಚ್ಚರು, ಫ್ರೆಂಚರು, ಮೊಘಲರು, ಬ್ರಿಟಿಷರು, ಪೋರ್ಚುಗೀಸರು, ಇಡೀ ಸಾಮ್ರಾಜ್ಯವನ್ನು ನಾವು ಮಾಡ್ಕೋಬೇಕು ಅಂತೇಳಿ ಯಾರು? ಇಂಗ್ಲೀಷ್ನವರು ಅಲ್ಲಿಂದ ನಡೀತಾ ಇದೆ. ಅದ್ರ ಹಿಂದ್ಗಡೆ ರಾಮಾಯಣ ಮಹಾಭಾರತ ಕಾಲದಿಂದಲೂ ರಾಜ್ಯ ವಿಸ್ತರಣೆ ಮಾಡೋಕ್ಕೆ ಹೋಗೋದು. ಕುದುರೆ ಕಟ್ಕೊಂಡು ಹೋಗ್ತಿದ್ರು. ಎಂಥ ಕುದುರೆ ಅದು? ಅಶ್ವಮೇಧ ಯಾಗ. ಕುದುರೆ ಮುಂದೆ ಕಡೆಗೆ ಪಟ್ಟದ ಕುದುರೆ ಕಟ್ಟೋದು, ಅದು ಮುಂದೆ ಬಿಟ್ಕೊಂಡು ಹೋಗೋದು. ಅದು ಯಾರು ಶೂರರಿದ್ದೀರಿ ಕಟ್ಟಿದ್ರಿ, ಯುದ್ಧ ಮಾಡಿರಿ, ನಮ್ಗೆ ಗೆಲ್ರಿ, ಇಲ್ಲ ಹೋದರೆ ನಿಮ್ಮ ರಾಜ್ಯ ಸಕಲ ಸಂಪತ್ತು ನಮ್ಮದು ಅಂತ ಘೋಷಣೆ ಮಾಡಿ ಶರಣರಾಗ್ರಿ ಅಂದ್ಕೊಂಡು ಬಂದಿದ್ದವು ಹಿಂದಿನಿಂದಲೂ ಅಲ್ವಾ? ಕಳಿಂಗ ರಾಜ ಯಾರು? ಅಶೋಕ, ಗುಪ್ತರು, ಕ್ರಿಸ್ತಪೂರ್ವದಿಂದ ಎಲ್ಲಿ ನೋಡಿದ್ರೂ ಕೂಡ ರಾಜರು ಸಾಮ್ರಾಜ್ಯ ಕಟ್ಟಿದ್ದಾರೆ. ಈ ಕಾಲ ಅನ್ನೋದು ಕಟ್ಟಲಿಕ್ಕೆ ಅವಕಾಶ ಕೊಟ್ಟಿದೆ. ಸಣ್ಣರನ್ನ ದೊಡ್ಡರನ್ನ ಸಾಮ್ರಾಜ್ಯ ಬೆಳೆಸಿದೆ. ಬೆಳೆಸಿದ ಮೇಲೆ ಹಂಗೆ ಅಳಿಸಿದೆ. ಆ ಶಕ್ತಿ ಕಾಲಕ್ಕೆ ಬೆಳೆಸೋದು, ಉಳಿಸೋದು, ಅಳಿಸೋದು ಅಂತ. ಇಲ್ಲಿ ಹಿಂಗೆ
ಈ ಕಾಲ ಅನ್ನೋ ಪಕ್ಷಿ ಏನಿದೆ ಅದು ತನ್ನ ಪಯಣದಲ್ಲಿ ಪ್ರಯಾಣ ಮಾಡ್ತಾನೆ ಇದೆ, ಆಡ್ತಾನೆ ಇದೆ. ಹಕ್ಕಿ ಹಾರ್ತಾ ಇದೆ. ಕೆಲವ್ರನ್ನ ಬೆಳೆಸಿದೆ, ಉಳಿಸಿದೆ, ಬುಕ್ ಕೊಟ್ಟು ಮರಿಗಳಿಗೆ ಹೆಂಗೆ ಬುಕ್ ಕೊಟ್ಟು ಬೆಳೆಸ್ತಾ ತಾನು ಬೆಳೆಸಿದೆ ಸಾಮ್ರಾಜ್ಯನ, ಹಂಗೇ ಅಳಿಸಿದೆ. ಅದು ಸಣ್ಣ ಸಣ್ಣ ರಾಜಮನೆತನಗಳನ್ನ, ದೊಡ್ಡ ದೊಡ್ಡ ಸಾಮ್ರಾಟರನ್ನ ಬೆಳೆಸಿ ಉಳಿಸಿ ಅಳಿಸಿದೆ. ಅವುಗಳ ಫಲಿತಾಂಶವನ್ನು ಕೊಯ್ಲು ಮಾಡಿದೆ. ಕೊಯ್ಲು ಮಾಡೋದು ಅಂತಂದರೆ ಯಾರು ಒಳ್ಳೆ ರೀತಿಯಲ್ಲಿ ಪ್ರಜೆಗಳನ್ನು ಸಾಕ್ತಾರೆ, ಹಿಂಸೆ ಕೊಡದಂಗೆ, ಪ್ರಜೆಗಳೇ ನಮ್ಮ ದೇವರು ಅಂದ್ಕೊಂಡು ನಿಲ್ತಾರೆ, ಅವ್ರನ್ನೆಲ್ಲರನ್ನೂ ಭಾಳ ದಿನ ಕಾಲ ಉಳಿಸಿ ಬೆಳೆಸಿ ಅವರಿಗೆ ಬರ್ಬೋದಂಥ ಎಲ್ಲ ಸುಖ, ಶಾಂತಿ, ಸಮೃದ್ಧಿ, ಕೀರ್ತಿ, ಪಟ್ಟ, ಅದು ಇದು ಎಲ್ಲನೂ ಕೊಡಿಸಿದೆ ಕಾಲ. ಏನೋ ಬೇರೆಯವ್ರ ಮೇಲೆ ಆಕ್ರಮಣ ಮಾಡಿ ವಶಪಡಿಸ್ಕೊಂಡು ಜನಗಳಿಗೆ ಹಿಂಸೆ ಕೊಟ್ಟು ನಾನೇ ಶ್ರೇಷ್ಠ ಅಂದ್ಕೊಂಡು ಮೆರೆದಂಥವ್ರಿಗೆ ಸಾಕಪ್ಪ ನಿಂದು ನಾಶ ಮಾಡ್ತೀನಿ ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ಅಂದ್ಬಿಟ್ಟು ಆ ಕಾಲ ಪಕ್ಷಿ ಕುಕ್ಕಿ ಅವ್ರನ್ನ ಕೊಂದಾಕಿದೆ, ದೂರ ಮಾಡಿದೆ. ಹೀಗೆ ಕಾಲ ಪಕ್ಷಿ ಅನ್ನೋದು ಅನೇಕ ಸಾಮ್ರಾಜ್ಯಗಳನ್ನು, ಅನೇಕ ರಾಜ್ಯಗಳನ್ನು, ಕೋಟೆ ಕೊತ್ತಲಗಳನ್ನು ನಾಶ ಮಾಡಿದೆ. ಕಟ್ಟಲಿಕ್ಕೆ ಅವಕಾಶ ಕೊಟ್ಟಿದೆ, ನಾಶ ಮಾಡಲಿಕ್ಕೂ ಅವಕಾಶ ಕೊಟ್ಟಿದೆ. ಇವ್ರು ಕಟ್ಟಿಗೆ ಅಂತ ಹೋಗಿರ್ತಾರೆ, ಮತ್ತು ಅದು ಜಾಸ್ತಿ ಆಯಿತು ಅಂದ ತಕ್ಷಣ ಇನ್ನೊಬ್ಬನ ಯಾರಿಗೋ ಆ ಶಕ್ತಿ ಬರುತ್ತೆ, ಅವನನ್ನು ಬೆಳೆಸುತ್ತೆ. ಅವನು ಬಂದುಬಿಟ್ಟು ಈ ಅರಮನೆಗಳನ್ನು, ಕೋಟೆಗಳನ್ನು, ಕೊತ್ತಲಗಳನ್ನು, ಸಾಮ್ರಾಜ್ಯಗಳನ್ನು ಧ್ವಂಸ ಮಾಡ್ತಾನೆ. ಮತ್ತು ಅವನು ಒಂದಿಷ್ಟು ಕಾಲ ಮೆರೀತಾನೆ. ಅದು ಯಾರೂ ಶಾಶ್ವತವಾಗಿ ಉಳಿದಿಲ್ಲ. ಕಾಲನ ಮುಂದೆ ಯಾರೂ ಶಾಶ್ವತವಾಗಿ ನಿಲ್ಲೋದಿಲ್ಲ. ಒಂದಿಷ್ಟು ಅವಕಾಶ ಕೊಡೋದು, ಆ ಅವಕಾಶದಲ್ಲಿ ಒಳ್ಳೆಯ ಹೆಸರು ಪಡ್ಕೊಳ್ಳಪ್ಪ, ಒಳ್ಳೆಯದನ್ನು ಮಾಡಪ್ಪ ಅಂತೇಳಿ. ಹೀಗೆ ಕಾಲ ಪಕ್ಷಿ ತನ್ನ ಪಯಣದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಹಾರ್ತಾ ಹೋಗ್ಬೇಕಾದ್ರೆ ಭೂಮಂಡಲದ ಮೇಲಿರುವ ಖಂಡಗಳನ್ನು ತೇಲಿಸಿದೆ, ಮುಳುಗಿಸಿದೆ. ಪ್ರಾಕೃತಿಕ ಮತ್ತು ಪ್ರಗತಿ ಮತ್ತು ವಿನಾಶಗಳನ್ನು ನಾವು ನೋಡ್ಬೋದು ಅಲ್ವಾ. ಖಂಡಗಳು ಎಂಥ ಇಷ್ಟು ಖಂಡಗಳು ಇದಾವೆ ನಮ್ಮ ಭೂಮಿ ಮೇಲೆ. 7 ಖಂಡಗಳು ಯಾವ್ಯಾವು? ಏಷ್ಯಾ ಖಂಡ, ಆಸ್ಟ್ರೇಲಿಯಾ ಖಂಡ. ಒಬ್ಬರು ಹೇಳ್ರಿ ಯಾರಾದ್ರು. ಹೇಳಪ್ಪ, ಉಳಿದದ್ದು ಹೇಳ್ತಾರ? ಹೇಳಿ. ಏಷ್ಯಾ ಖಂಡ, ಅಂಟಾರ್ಟಿಕ್ ಖಂಡ, ಆಸ್ಟ್ರೇಲಿಯಾ ಖಂಡ, ಯುರೋಪ್ ಖಂಡ, ಮತ್ತು ಆಫ್ರಿಕಾ ಖಂಡ, ಕಗ್ಗತ್ತಲೆಯ ಖಂಡ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ. ಹೀಗೆ ವೆರಿ ಗುಡ್, ಕೂತ್ಕೊ. ಈಗ 7 ಖಂಡಗಳನ್ನು ನಾವು ಭೌತಿಕವಾಗಿ ನೋಡ್ತೀವಿ ಅಲ್ವಾ. ಅದನ್ನ ವೈಜ್ಞಾನಿಕವಾಗಿ ನಾವು ವ್ಯೂ ಮಾಡ್ಬೋದು, ನೋಡ್ಬೋದು. ಆ ಖಂಡಗಳಲ್ಲಿ ಸಾಮ್ರಾಜ್ಯಗಳು, ರಾಜರುಗಳು ಹುಟ್ಟಿದ್ದಾರೆ, ಬೆಳೆದಿದ್ದಾರೆ, ಸಾಮ್ರಾಜ್ಯಶಾಹಿಗಳು ಅನಿಸ್ಕೊಂಡಿದ್ದಾರೆ. ಆ ನಂತರ ಈ ಖಂಡದಿಂದ ಆ ಖಂಡಕ್ಕೆ, ಆ ಖಂಡದಿಂದ ಈ ಖಂಡಕ್ಕೆ ವ್ಯಾಪಾರ ಮಾಡಲಿಕ್ಕೆ ಅಂತ, ಧರ್ಮ ಪ್ರಚಾರ ಮಾಡಲಿಕ್ಕೆ ಅಂತ, ಸಂಪತ್ತನ್ನು ವಶ ಮಾಡ್ಕೋಬೇಕು ಅಂತಂತ, ಸಾಮ್ರಾಜ್ಯವನ್ನು ವಿಸ್ತರಿಸಬೇಕು ಅಂದ್ಕೇಳಿ ಅನೇಕ ಸಾಮ್ರಾಜ್ಯಶಾಹಿಗಳು ಖಂಡದಿಂದ ಖಂಡಕ್ಕೆ ಯುದ್ಧ ಮಾಡ್ಕೊಂಡು ಬಂದು ಅಲ್ಲೂ ಕೂಡ ಉಳಿದು ಬೆಳೆಸಿ ಅಳೆದು ಹೋಗಿದ್ದಾರೆ. ಹೀಗೆ ಕಾಲ ಅನ್ನೋದು ದಿಗ್ಮಂಡ್ ಎಲ್ಲ ಕಡೆಗೂ ಎಲ್ಲ ಖಂಡಗಳನ್ನು ಈಗ ಮೊನ್ನೆ ಮುಳುಗ್ತು ಅಲ್ವಾ. ಇಲ್ಲಿಂದ ಹಿಡ್ಬಿಟ್ಟು ನಮ್ಮ ಕೇರಳ ಮಳೆಯ ಗುಡ್ಡಗಾಡುಗಳೆಲ್ಲ ಕುಳಿತು ಚೀನಾದವರೆಗೆ ಎಲ್ಲ ಮುಳುಗೋಗಿದ್ದಾವೆ. ದೊಡ್ಡ ದೊಡ್ಡ ಗುಡ್ಡುಗಳೆಲ್ಲ ಮುಳುಗಿ ಜನಗಳು ಬೆಳೆಸಿದ್ದು ಅದೇ. ಭಾಳ ವಿಕೋಪ ಜಾಸ್ತಿ ಆಯಿತು. ಪ್ರಕೃತಿ ಮೇಲೆ ಆಕ್ರಮಣ ಮಾಡೋದು ಜಾಸ್ತಿ ಆದಾಗ ಪ್ರಕೃತಿ ಸರಿಯಾಗಿ ಬುದ್ಧಿ ಕಲಿಸೋದು ಕೂಡ ಅದಕ್ಕೆ ಗೊತ್ತಿರುತ್ತೆ. ಬೆಳೆಸ್ತು ಕಾಲಚಕ್ರ, ಆಗಿನ ಅದನ್ನೆಲ್ಲ ಸರ್ವನಾಶಗಳು ಕೂಡ ಮಾಡ್ತವೆ. ಮುಂದಿನ್ನೂ ಹೇಳ್ತಾರೆ ಭೂಮಿ ಸ್ಫೋಟ ಆಗುತ್ತೆ. ಯಾಕೆಂದರೆ ನಾವು ಇಲ್ಲಿ ಎಲ್ಲಿ ಏನು ಬೆಳಿಬೇಕು, ಏನು ಮಾಡಬೇಕು ಅದನ್ನೆಲ್ಲ ಬಿಟ್ಟು ಏನು ಮಾಡಬಾರ್ದು ಅದನ್ನು ಭೂಮಿಗೆ ನಾವು ಅತ್ಯಾಚಾರ, ಆಕ್ರಮಣ ಮಾಡ್ತಿದ್ವಿ. ಹಂಗಾಗಿ ಅಕ್ಕಿ ಒಂದು ಸರಿ ಮುನಿಸ್ಕೊಂಡ್ಲು ಅಂದರೆ ಏನೆಲ್ಲ ಆಗುತ್ತೆ. ಆ ಕಾಲ ಪಕ್ಷಿ ತನ್ನ ಪಯಣದಲ್ಲಿ ಭೂಮಂಡಲದ ಮೇಲಿರುವ ಖಂಡಗಳನ್ನು ತೇಲಿಸಿದೆ, ಮುಳುಗಿಸಿದೆ. ಅಂದರೆ ಪ್ರಾಕೃತಿಕ ವಿಕೋಪ ಆಗಿ ಮಳೆ ಬಂದು ಕೊಚ್ಚೋಗಿದೆ, ಅಥವಾ ಬರಗಾಲ ಬಂದಿದೆ, ಬಿರುಗಾಳಿ ಬಂದಿದೆ, ಬೆಂಕಿ ಹಚ್ಕೊಂಡು ಹೋಗಿದೆ. ಹೀಗೆ ಪಂಚಭೂತಗಳು ಕೂಡ ಒಮ್ಮೆ ಶಾಪ ಕೊಟ್ಟರೆ, ಅಂದರೆ ಕಿಡಿ ಆಯಿತು ಅಂದರೆ, ಬೇಸರ ಆಯಿತು ಅಂದರೆ ಎಲ್ಲವನ್ನು ಸುಟ್ಟಾಕಿಬಿಡುತ್ತೆ, ನಾಶ ಮಾಡಿಬಿಡುತ್ತೆ. ಆ ಶಕ್ತಿ ಕಾಲಕ್ಕೆ ಇದೆ. ಈ ಎಲ್ಲ ಬದಲಾವಣೆಗೆ ಕಾರಣ ಯಾರು ಅಂದರೆ ಕಾಲಚಕ್ರ, ಕಾಲಪಕ್ಷಿ. ಈ ಕಾಲಪಕ್ಷಿ
ಸಾರ್ವಭೌಮರು ಅಂತ ಮೆರೀತಿದ್ರಲ್ಲ, ಆ ಎಲ್ಲ ಸಾಮ್ರಾಟರ ನೆತ್ತಿಯನ್ನು ಕುಕ್ಕಿದೆ. ನಾನು ಸಾಮ್ರಾಟ. ಯಾರ್ಯಾರು ಆಡಿದ್ದಾರೆ ಹಿಂದ್ಗಡೆ? ಸರ್ವಾಧಿಕಾರಿಗಳು. ಇತ್ತೀಚೆಗೆ ನಮ್ಮಲ್ಲಿ ಈ ಚೀನಾದಲ್ಲಿ ಸರ್ವಾಧಿಕಾರಿ ಇದ್ದಾನೆ. ಆ ಕಡೆ ಈಗೆಲ್ಲ ಜಗಳ ಮಾಡ್ತಾ ಇದ್ದಾರೆ. ಯಾರು? ಇರಾನ್, ಇರಾಕ್ ಅಲ್ವಾ, ಅಮೇರಿಕಾ, ರಷ್ಯಾ. ಒಂದಲ್ಲ, 1ನೇ ಮಹಾಯುದ್ಧ, 2ನೇ ಮಹಾಯುದ್ಧ, ಈ 3ನೇ ಮಹಾಯುದ್ಧಕ್ಕೆ ಇಡೀ ಭೂಮಿನೇ ಒತ್ಕೊಂಡು ಉರಿಯುತ್ತೆ. ಏನೆಲ್ಲ ಇದೆ ಅಲ್ವಾ. ಕುರುಕ್ಷೇತ್ರ ಯುದ್ಧ ಹಿಂದ್ಗಡೆ ಅಲ್ವಾ. ಈ ಎಲ್ಲ ಯುದ್ಧಗಳು ಕಾಲ ಬರುತ್ತೆ, ಅತಿಯಾದಾಗ ಆ ಸಾಮ್ರಾಜ್ಯರ ತಲೆಗೆ ಕುಕ್ಕಿ ನಾಶ ಮಾಡೋದು. ಅತಿ ಆಯಿತು ನಿಮಗೆ. ಭೂಮಂಡಲಗಳನ್ನು ಖಂಡಗಳನ್ನು ಮುಳುಗಿಸಿದೆ, ತೇಲಿಸಿದೆ. ಈ ದ್ವಾಪರ ಕಾಲದಲ್ಲಿದ್ದಂಥ ಕೃಷ್ಣನ ಅರಮನೆ ಎಲ್ಲೋ ನೀರಿನಾಗಿದೆ, ಸಮುದ್ರದಲ್ಲಿದೆ ಅಂತ ಹೇಳ್ತಾರೆ ಅಲ್ವಾ. ಒಂದ್ಸರಿ ಏನಾಗುತ್ತೆ, ಸಮುದ್ರಗಳು ಏನಿದೆ ಈಗೇನು ಸಮುದ್ರ ಅದಾವಲ್ಲ, ಒಂದಾದ್ಕೊಲ್ಲ ಭೂಮಿ ಜನವಸತಿ ಪ್ರದೇಶ, ಅವಾಗೆಲ್ಲ ಉಕ್ಕೇರಿಬಿಟ್ಟು ಅದು ಕೆಳಗಿರೋದೆಲ್ಲ ಮುಚ್ಕೊಂಡು ಹೋಗಿದೆ. ಅವಾಗ ಸಮುದ್ರ ಇರೋದು, ಈಗೆಲ್ಲ ಭೂಮಿ ಆಗಿದೆ. ಹೀಗೆ ಒಂದೊಂದು ಸರಿ ಪಲ್ಲಟ ಆಗುತ್ತೆ. ಈ ಶಕ್ತಿ ಯಾರಿಗಿದೆ? ಕಾಲಪಕ್ಷಿಗಿದೆ. ಲಕ್ಷ ಕೋಟಿ ವರ್ಷಗಳ ಹಿಂದೆ ಇದ್ದಂತಹ ಸ್ಥಿತಿ ಈಗ ಇಲ್ಲ. ಇದು ದುರ್ಗದಲ್ಲಿ ಬಂಡೆಗಳು ನೋಡ್ತೀವಿ, ಅದು ನೋಡಿ ಲಕ್ಷಾಂತರ ವರ್ಷಗಳ ಹಿಂದಿನ ಬಂಡೆ ಅಲ್ವಾ. ಯಾವ ಭೂಮಿ ಒಳಗಿಂದ ಏನು ಲಾವಾರಸ ಉಕ್ಕಿ ಅದು ತಣ್ಣಗಾಗಿ ಬಂಡೆಗಳಾಗಿ ಉಳಿದದ. ಅವು ಎಷ್ಟು ವರ್ಷ ಅಂದರೆ ಈ ಭೂಮಿ ಮೇಲೆ ಭೂಮಿಗಳು ಏನು ಜೀವಿಗಳೇ ಹುಟ್ಟಿರಲಿಲ್ಲ. ಅವಾಗ ಆ ಸ್ಫೋಟ ಆಗಿ ಘನ ಆಗಿ ಕಲ್ಲಾಗಿರೋದು, ಬೆಟ್ಟ ಗುಡ್ಡಗಳಾಗಿರೋದು. ಹೌದು ತಾನೆ? ಅಂದರೆ ಆ ಬೆಟ್ಟ ಗುಡ್ಡಗಳು ನಾವು ಈಗಲೂ ನೋಡ್ತೀವಿ. 1000 ವರ್ಷ ಅಲ್ಲ, ಲಕ್ಷಾಂತರ ವರ್ಷಗಳ ಹಿಂದೆ ಬೆಟ್ಟ ಹಂಗೇ ಇದೆ, ನಿಂತ್ಕೊಂಡಿದ್ದಾರೆ. ಅಂಥ ಬೆಟ್ಟಗಳು ಕೂಡ ಮೊನ್ನೆ ಧ್ವಂಸವಾಗಿ ಮೇಲಿಂದ ಕಳಿಸಿ ಬೀಳೋದನ್ನು ಕಾಣ್ತಾ ಇದ್ವಿ. ಹೀಗೆ ಕಾಲ ಚಕ್ಪಕ್ಷಿ ಅನ್ನೋದು ಯಾರನ್ನೂ ಬಿಡಲ್ಲ. ಅವ್ರನ್ನ ರಾಜ್ಯದ ಸಾಮ್ರಾಜ್ಯದ ತೆನೆ ಹೊಕ್ಕಿ ಎಲ್ಲ ರಾಜ್ಯಗಳ ಸಾಮ್ರಾಜ್ಯಗಳನ್ನು ತೆನೆ ಅಂದರೆ ಬೆಳೆಸು. ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ, ಅದು ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿ, ಜನಸೇವೆ ಎಲ್ಲವನ್ನೂ ಒಬ್ಬ ರಾಜ ಅಭಿವೃದ್ಧಿ ಮಾಡ್ತಾನೆ. ಅದು ತೆನೆ ಹೊಕ್ಕೋದು, ಅದು ಸಂಪಾದನೆ ಮಾಡೋಂಥದ್ದು, ಒಳ್ಳೆ ಕೀರ್ತಿ ಬರುವಂಥ ಒಳ್ಳೆ ಕೆಲಸ ಮಾಡೋಂಥದ್ದು. ಹಾಗೆಯೇ ಗಿಂಡಲಗಳ ಗಡಮುಖಿ ಮಂಡಲಗಳು, ಭೂಮಿ ರಾಜ್ಯಗಳು, ಅವುಗಳನ್ನೆಲ್ಲ ಮುಕ್ಕಿ ತಿಂದಾಕಿದೆ, ಬೆಳೆಸಿದೆ, ತೇಲಿಸಿದೆ, ಮುಳುಗಿಸಿದೆ. ಕೆಲವ್ರನ್ನ ತೇಲಿಸಿದೆ, ಕೆಲವ್ರನ್ನ ಮುಳುಗಿಸಿದೆ. ಭಾರೀ ಮೆರೆದವ್ರನ್ನ ಮುಳುಗಿಸಿದೆ, ಮತ್ತೆ ತೇಲಿಸಿದೆ. ತೇಲಿಸೋದು ಮುಳುಗಿಸೋದು ಇದ್ದಿದೆ. ಹೀಗೆ ಆ ಕಾಲ ಅನ್ನೋದು ಯಾರನ್ನ ಯಾವತ್ತು ಯಾವಾಗ ಮುಳುಗಿಸುತ್ತೆ ಹೇಳುತ್ತೆ ಅನ್ನೋದು ಕೇಳೋಕ್ಕಾಗಲ್ಲ. ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹಕ್ಕಿ ಯಾರುತ್ತಿದೆ ಅಂತ ಸಾರ್ವಭೌಮರನ್ನೇ ಬಿಟ್ಟಿಲ್ಲ, ಎಲ್ಲರನ್ನ ಕುಕ್ಕಿ ಸಾಯಿಸಿದೆ. ಇನ್ನು ನೀನು ಯಾವ ಲೆಕ್ಕಪ್ಪ ನೋಡಿ. ಅಂಥ ಹಕ್ಕಿ ಯಾರುತ್ತಿದೆ ನೋಡಿದ್ದೀರಾ? ಓ, ಹಕ್ಕಿ ಅಂದ್ರೆ ಇದಾ, ಕಾಲಪಕ್ಷಿ ಅಂದ್ರೆ ಇದಾ ಅಂದರೆ ಇತಿಹಾಸದಲ್ಲಿ ಭೂತಕಾಲದಲ್ಲಿ ಗತಿಸುವಂತಹ ಈ ಸಾಮ್ರಾಜ್ಯಗಳನ್ನು ಸೊಕ್ಕನ್ನು ಮುರಿಯುವ ಶಕ್ತಿ ಯಾರಿಗಿದೆ? ಕಾಲಪಕ್ಷಿಗಿದೆ, ಕಾಲಕ್ಕಿದೆ, ಸಮಯಕ್ಕಿದೆ. ಇಂತಿಂಥದ್ದು ಪ್ರಾಣಿ, ಇಂತಿಂಥ ಕ್ರಿಮಿ, ಇಂಥ ಕೀಟ, ಇಂಥ ಪಕ್ಷಿಗೆ ಇಷ್ಟೇ ಆಯುಷ್ಯ ಇರಬೇಕು ಅಂತ ಇರುತ್ತೆ. ಆನೆಗಿಷ್ಟು, ಇರುವಿಗಿಷ್ಟು, ಕ್ರಿಮಿಗಿಷ್ಟು, ಮನುಷ್ಯರಿಗಿಷ್ಟು, ಪಕ್ಷಿಗಿಷ್ಟು ಅಲ್ವಾ. ನೈಸರ್ಗಿಕವಾಗಿ ಕಾಲ ಫಿಕ್ಸ್ ಮಾಡಿಬಿಟ್ಟಿದೆ. ಕಾಲ ಅನ್ನೋದು ಯಾರ ಆಯುಷ್ಯ ಎಷ್ಟಿರಬೇಕು, ಯಾರು ಏನು ಉಣ್ಬೇಕು, ಯಾರು ಏನು ತಿನ್ನಬೇಕು, ಎಲ್ಲಿ ಬದುಕಬೇಕು, ಎಲ್ಲಿ ಬಾಳಬೇಕು, ಅವರಿಂದ ಏನು ಉಪಯೋಗ ಆಗಬೇಕು ಈ ಪ್ರಕೃತಿಗೆ, ಅಪಚಾರ ಆದರೆ ಏನು ಮಾಡಬೇಕು, ಎಲ್ಲ ಕಾಲಚಕ್ರದಿಂದ ಆಗುವಂಥದ್ದು. ಹೀಗೆ ಈ ಒಂದು 4ನೇ ಇದರಲ್ಲಿ ಅಂದರೆ ಕವಿ ಕಾಲದ ಹಕ್ಕಿ ತನ್ನ ಪ್ರಭುತ್ವವನ್ನು ಮೆರೆದಿರುವ ರೀತಿಯನ್ನು ಈ ಒಂದು ಪದ್ಯದಲ್ಲಿ ಖಂಡಿಕೆಯಲ್ಲಿ ನೋಡ್ತೇವೆ. ಕಾಲ ತನ್ನ ಕ್ಷಿಪ್ರಗತಿಯ ಪಯಣದಲ್ಲಿ ರಾಜ್ಯ ಸಾಮ್ರಾಜ್ಯಗಳನ್ನು ಗಿಂಡಲಗಳನ್ನು ತಿಂದು ತೆಗೆದಿದೆ. ಕ್ಷಿಪ್ರಗತಿಯಲ್ಲಿ ಭಾಳ ವೇಗದಲ್ಲಿ ಗಿಂಡಲಗಳನ್ನು ರಾಜ್ಯಗಳನ್ನು ಅತಿ ವೇಗದಲ್ಲಿ ಮುಕ್ಕಿ ತಿಂದು ಮುಂದಕ್ಕೆ ಹಾರ್ತಾ ಹೋಗ್ತಾ ಇದೆ. ಆ ನಂತರ ಖಂಡಗಳನ್ನು ತೇಲಿಸಿದೆ, ಮುಳುಗಿಸಿದೆ. ತಾವಾಗಿ ಮೆರೆಯುತ್ತಿದ್ದವರ ನೆತ್ತಿಯನ್ನು ಕುಕ್ಕಿ ತನ್ನ ತೆಕ್ಕೆಗೆ ಸೆಳೆದುಕೊಂಡಿದೆ. ಅವ್ರನ್ನ ಅಪೋಷಣಗೈದಿದೆ, ತನ್ನ ತೆಕ್ಕೆಗೆ ಬಂದು ಸಾವಿನ ದವಡೆಗೆ ಸೇರಿಸಿಕೊಂಡಿದೆ. ಹೀಗೆ ಕಾಲ ಯಾವುದನ್ನು ಕೂಡ ಯಾರನ್ನೂ ಕೂಡ ಬಿಡೋದಿಲ್ಲ. ಕಣ್ಣಿಗೆ ಕಾಣದಾಗಿದೆ ಇರುವೆ ಅಂದರೆ ಅದ್ರ ಮೇಲೂ ದೇವರ ಮೇಲೆ ಕಣ್ಣಿರ್ತದೆ. ದೇವರು ಅಂದರೆ ಕಾಲಲ್ಲಿ ಕಣ್ಣಿರುತ್ತೆ. ಮೃಗದಾಕಾರದಲ್ಲಿರುವಂಥ ಪ್ರಾಣಿಯಾಗಿರ್ಬೋದು, ಎಲ್ಲದಕ್ಕೂ ಮೇಲೂ ಒಂದು ಕಣ್ಣಿದೆ, ಅದರದ್ದು ಆಯುಷ್ಯ ಇದೆ, ಅದು ಇಷ್ಟು ಇರಬೇಕು ಅಂತ.
ಎಲ್ಲದನ್ನು ಕೂಡ ಮುಕ್ಕಿ ಅದಕ್ಕೆ ಒಂದು ಅಂತ್ಯವನ್ನು ಮಾಡೋದು ಈ ಒಂದು ಪ್ಯಾರದಲ್ಲಿ ಹೇಳ್ತಾರೆ. ಇನ್ನು ಮುಂದಿನ ಪ್ಯಾರ, ಯುಗ ಯುಗಗಳ ಹಣೆ ಬರಹವ ಒರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಅರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರ. ಮತ್ತು ಈಗ ಯುಗ ಯುಗ ಯಾವ್ಯಾವ ಯುಗಗಳಾಗಿದ್ದಾವೆ ಹಿಂದೆ? ಮೊದಲು ತ್ರೇತಾಯುಗ, ಆಮೇಲೆ ದ್ವಾಪರಯುಗ, ಆಮೇಲೆ ಕಲಿಯುಗ ಅಲ್ವಾ. ತ್ರೇತಾಯುಗದಲ್ಲಿ ರಾವಣಗೆ ಯುದ್ಧ ಆಯಿತು. ದ್ವಾಪರಯುಗದಲ್ಲಿ ಕೌರವ ಪಾಂಡವರಿಗೆ ಆಯಿತು ಅಲ್ವಾ. ಹೀಗೆ ತ್ರೇತಾಯುಗ, ದ್ವಾಪರ ಯುಗ, ಇನ್ನೊಂದು ಯಾವುದು ಯುಗ? ಕಲಿಯುಗ. ಈಗ ನಾವು ಅದರಲ್ಲಿ ಬದುಕ್ತಾ ಇದೆ. ಹಿಂಗೆ ಯುಗಗಳ ಹಣೆ ಬರಹ ಅಂದರೆ ಇವ್ರದ್ದು ಇಂಥ ರಾಮ ಲಕ್ಷ್ಮಣ ಅವ್ರ ಹಣೆ ಬರ ಹಿಂಗಿತ್ತು, ಕೊನೆಗೆ ಅವ್ರಿಗೂ ಅಂತ್ಯ ಆಯಿತು. ಎಲ್ಲಿ ಹುಟ್ಟುತ್ತೋ ಅಲ್ಲಿ ಸಾವಿರುತ್ತೆ, ಯಾವುದಿಗೆ ಹುಟ್ಟು ಇದೆಯೋ ಅವರಿಗೆ ಸಾವು ಇದ್ದೇ ಇರುತ್ತೆ. ರಾಮ ಅಂದ ತಕ್ಷಣ ದೇವರಲ್ಲ, ಕೃಷ್ಣ ಅಂದರೆ ದೇವರಲ್ಲ, ಅವರೆಲ್ಲರೂ ನಮ್ಮ ನಿಮ್ಮಂಗೆ ಮನುಷ್ಯರು. ಆದರೆ ಅತಿಮಾನ ಶ್ರೇಷ್ಠ ವ್ಯಕ್ತಿಗಳ ಅವರ ಗುಣಗಳಿಂದ ಸಾಹಸದಿಂದ ಆದ ನಾವು ಅವ್ರನ್ನೆಲ್ಲ ನಾವು ಏನು ಮಾಡ್ತೀವಿ, ಹಿರಿಯರನ್ನ ಆರಾಧಿಸ್ತೀವಿ. ಬೆಳೀತಾ ಅವ್ರನ್ನೇ ದೇವರು ಅಂದ್ಕೊಂಡ್ಬಿಟ್ಟು ದೇವ್ರು ಮಾಡಿಬಿಟ್ಟು ದೇವಸ್ಥಾನದಾಗ ಇಟ್ಟು ಸುಮ್ಮನಾಗಿರ್ತೀವಿ. ಆದರೆ ಅವ್ರ ಆದರ್ಶಗಳನ್ನು ನಾವು ಪಾಲಿಸ್ತಾ ಹೋಗೋದು. ಹಿಂಗೆ ಇಲ್ಲಿ ಕಾಲ ಏನು ಮಾಡುತ್ತೆ, ಯುಗ ಯುಗಗಳ ಹಣೆ ಬರಹವನ್ನು ಒರೆಸ್ತು. ಹಣೆ ಬರಹ ಬರೆದಿರ್ತಾನಂತೆ ಬ್ರಹ್ಮ ಲಿಖಿತ ಅಂತಾರಲ್ಲ, ಯಾರ್ಯಾರ ಹಣೆ ಬರ ಏನಾಯ್ತೋ ಕಣಪ್ಪ, ನಮ್ಮ ಹಣೆ ಬರ ಏನಾಯ್ತೋ, ನಮ್ಮ ಹಣೆ ಬರ ಅಲ್ಲೇ ಹೋಗ್ಬೇಕು ಅಂತಿದ್ರೆ ಯಾರು ತಪ್ಸೋಕ್ಕಾಗತ್ತೆ ಅಂತ ಹೇಳ್ತೀವಲ್ಲ. ಇದನ್ನು ಆದರೆ ಶರಣರು ಹೇಳ್ತಾರೆ, ಹಣೆ ಬರಹವನ್ನು ಅಳಿಸೋ ಶಕ್ತಿ ಶಿವಪರವಾಗಿದೆ. ಅಂದರೆ ಮೊಸಲಿಗೆ ವಿಭೂತಿ ಹಚ್ಕೊಳ್ತೀವಲ್ಲ ಅಂತ ಹಚ್ಕೊಂಡ ತಕ್ಷಣ ನಮ್ಮದು ಹಾಗಾದರೆ ಕರ್ಮ ಹೋಗ್ಬಿಡ್ತತ ಅಂತ ಅಲ್ಲ. ವಿಭೂತಿ ಹಚ್ಕೋಬೇಕಾದ್ರೆ ಒಳ್ಳೆ ಗುಣ ಇರೋರು ಹಚ್ಕೊಳ್ತಾರೆ. ನಿಜವಾದ ಭಕ್ತಿ ಗೌರವ ಇರೋರು, ದೇವ್ರ ಮೇಲೆ ನಂಬಿಕೆ ಇದ್ದವರು ವಿಭೂತಿ ಹಚ್ತಾರೆ. ಅದು ಸಾಂಕೇತಿಕವಾಗಿ ನಿಮ್ದು ಯಾವುದೇ ಸಾಂಕೇತಿಕವಾಗಿದೆ. ಅವಾಗ ಸಹಜವಾಗಿ ಅವರು ಒಳ್ಳೆ ಚಿಂತನೆಯನ್ನು ಮಾಡ್ತಾರೆ, ಒಳ್ಳೆಯದ್ರ ಕಡೆ ನಡೀತಾರೆ. ಹಾಗಾಗಿ ಸಹಜವಾಗಿ ಅವ್ರ ಮನಸ್ಸು ವಿಕಾಸ ಆಗುತ್ತೆ, ವಿಕಾರಗಳನ್ನು ದೂರ ಮಾಡುತ್ತೆ. ಅದು ಹಣೆ ಬರಹದಲ್ಲಿ ಕೆಟ್ಟದ್ದಿರ್ತದೆ, ದೇವ್ರು ಬರ್ಕೊಡ್ತಾನೆ, ಬ್ರಹ್ಮ ಕೆಟ್ಟದ್ದು ಬರ್ಕೊಟ್ಟಿರ್ತಾನೆ. ಅವಾಗ ನಾವು ನೊಸಲಿಗೆ ವಿಭೂತಿ ಹಚ್ಕೊಂಡಾಗ ಶರಣರು ಹೇಳ್ತಾರೆ, ವಿಭೂತಿ ಹಚ್ಕೊಂಡ ತಕ್ಷಣ ಶರಣರ ತತ್ವಗಳನ್ನು ಪಾಲಿಸ್ತೀವಿ. ಇನ್ನೊಬ್ಬರಿಗೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ತನ್ನ ಬಣ್ಣಿಸಬೇಡ, ಇದರ ಒಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಶರಣರು ಹೇಳಿರೋ ಮಾತುಗಳನ್ನು ನಂಬುತ್ತಾರೆ. ಅವಾಗ ಯಾರಿಗೂ ತೊಂದರೆ ಕೊಡಲ್ಲ, ಸಹಜವಾಗಿ ಬದುಕ್ತಾರೆ. ಅವ್ರ ಬದುಕು ಹಸನಾಗಿದೆ, ಅವ್ರ ಮನಸ್ಸು ಹೃದಯ ಸ್ವಚ್ಛವಾಗಿ ಇರುತ್ತೆ. ಹೀಗೆ ಇಲ್ಲಿ ಮನ್ವಂತರಗಳ ಭಾಗ್ಯ, ಯುಗ ಯುಗಗಳ ಅವ್ರ ಹಣೆ ಬರಹವನ್ನು ಒರೆಸಿ ಶಿವಲಿಖಿತ ಬರೀತಾನ. ಇದುವರೆಗೂ ನೀನು ಸರಿ ಇದ್ದಿಲ್ಲ, ಅದನ್ನ ಅಳಿಸಿ ಹಣೆ ಬರ ಬ್ರಹ್ಮನ ಬಳಸಿ ಅದು ಶಿವಲಿಖಿತ ಬರೀತಾನಂತ. ಒಳ್ಳೆಯ ಶಿವ ಅಂದರೆ ಶುಭ, ಸತ್ಯ, ಮಂಗಳ, ಶುಭವಾಗುತ್ತೆ. ಇನ್ಮೇಲೆ ನೀನು ಹಣೆ ಬರ ಬದಲಾಯಿಸ್ಬೋದು. ನಾವೇ ಬದಲಾಯಿಸ್ಕೊಳ್ಳೋದು, ಯಾರೂ ಬದಲಾಯಿಸೋಣ. ಬ್ರಹ್ಮ ಅದನೋ ಎಲ್ಲ ಬರ್ತಾನೆ ಗೊತ್ತಿಲ್ಲ. ನಾವು ಎಲ್ಲೋ ಹುಟ್ಟಿರ್ತೀವಿ, ಎಲ್ಲೇ ಬೆಳೆದಿರ್ತೀವಿ, ಒಳ್ಳೆ ಅವಕಾಶ ಸಿಕ್ಕಿರಲ್ಲ. ಮನೆಯಲ್ಲಿ ತಂದೆ ತಾಯಿಗಳು ಬುದ್ಧಿವಂತರಿಲ್ಲದೆ, ಅಕ್ಕಪಕ್ಕದಲ್ಲಿ ಒಳ್ಳೆ ಪರಿಸರ ಇಲ್ಲದೆ, ನಮಗೆ ಒಳ್ಳೆಯದನ್ನು ಕಲಿಯೋಕ್ಕೆ, ಒಳ್ಳೆಯತನ ಕಲಿಯೋಕ್ಕೆ ಆಗಿರಲ್ಲ. ಆದರೆ ಇಂಥ ಒಂದು ಸಂದರ್ಭದಲ್ಲಿ ಶಿಕ್ಷಣ ಪಡೆದಾಗ, ದೊಡ್ಡ ದೊಡ್ಡ ಮಹನೀಯರ ವಚನಗಳನ್ನು ಕೇಳಿದಾಗ ನಾವು ಇನ್ಮೇಲೆ ನಾನು ಹಿಂಗಿರಬಾರ್ದು, ಹಿಂಗಿರಬೇಕು, ಬದಲಾವಣೆ ಆಗ್ತೀವಲ್ಲ, ಅದೇ ಶಿವಲಿಖಿತ. ಶಿವಲಿಖಿತ ಅಂದರೆ ಹಣೆ ಬರ ಕೊರೆಯೋದಲ್ಲ, ಅಂತ ಕೊರೆಯೋದಲ್ಲ, ನಾವೇ ಬರ್ಕೊಂಡೋದಾಗ ನಾನು ಬದಲಾವಣೆ ಆಗಲ್ಲ. ಯಾವುದರಿಂದ? ವೈಚಾರಿಕತೆಯಿಂದ, ಭಕ್ತಿ ಭಾವಗಳಿಂದ ಬದಲಾವಣೆ ಮಾಡಿಕೊಳ್ಳೋದು ಮನಸ್ಸು ಅಂತ. ಹಿಂಗೆ ಯುಗ ಯುಗಗಳ ಹಣೆ ಬರಹವನ್ನು ಒರೆಸುತ್ತೆ ಕಾಲ. ಭಾರಿ ಒಳ್ಳೇದು ಬರೆದಿತ್ತು, ಜಂಬ ಮಾಡಿದೆ, ಅದು ಒಳಿಸ್ಬಿಟ್ಟು ಕೆಟ್ಟದ್ದು ಬರೀತೀವಿ. ಹಂಗೆ ಏನೋ ಗೊತ್ತಿಲ್ಲ ಕೆಟ್ಟದ್ದು ಬರೆದಿರ್ತದೆ. ನೀ ಹಣೆ ಬರ, ನೀನು ಒಳ್ಳೆಯವರು ಆದರೆ ಅಂತಂದರೆ ಜೈಲಿಗೆ ಹಾಕಿರ್ತಾರೆ. ಅವರು ಸಣ್ಣ ರೀತಿಯಿಂದ ಹೊರಗೆ ಬಿಡ್ತಾರೆ ಅಂತಾರಲ್ವ. ಅವ್ನು ಒಳ್ಳೆಯದಾಗಿದ್ದರೆ ಜೈಲಿನಾಗ 10 ವರ್ಷ ಇದ್ದಾನು, ಇನ್ನು 20 ವರ್ಷ ಇರಬೇಕಲ್ಲಿ ಅನ್ನೋನು, ಬೇಡ ಹೋಗಪ್ಪ ನೀನು ಒಳ್ಳೆಯದಿ ಅಂತ ಬಿಟ್ಟು ಕಳಿಸ್ತಲ್ಲ. ಅವ್ನು ಹಣೆ ಬರ ನೋಡಿ, ಹಣೆ ಬರ ಬರ್ದಿರ್ತ ಜೈಲಿಗೆ ಹೋಗ್ಬೇಕು ಅಂತ. ಅವನು ಒಳ್ಳೇದು ಬರ್ಕೊಂಡ ಮತ್ತೆ ಜೀವನದಲ್ಲಿ ಒಳ್ಳೇದು ಕಲ್ತ ಅಂದರೆ ಅವ್ನು ಮತ್ತೆ ಬಿಡಿಸಿ ಶಿವಲಿಖಿತ ಮತ್ತು ಹೊರಗೆ ಶುಭವಾಗಿ ಬದುಕಪ್ಪ ಅಂತ ಬಿಟ್ಕೊಡೋದು. ಹಂಗೆ ನಾವು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇರುತ್ತೆ. ಅದನ್ನು ಕೂಡ ಕಾಲ ಬರೆಯುತ್ತೆ. ಮನ್ವಂತರಗಳ ಭಾಗ್ಯವ ತೆರೆಸಿ, ಮನ್ವಂತರಗಳು, ಅನೇಕ ಮನ್ವಂತರಗಳು ಅಂತ. ಮನ್ವಂತರ ಅಂತ ಯಾವುದು? ಎಷ್ಟು ಮನ್ವಂತರಗಳಿದಾವೆ? ಪರಿವರ್ತನೆ
ಪರಿವರ್ತನೆ ಕಾಲ, ಮನ್ವಂತರ ಆಗೋದು, ಬದಲಾವಣೆ ಆಗೋಂಥದ್ದು. ನಾವು ನಮಗೆ ಬಾಲ್ಯದಲ್ಲಿ ಮನ್ವಂತರ ಬರುತ್ತೆ, ಬಾಲ್ಯದಲ್ಲಿ ಬದಲಾವಣೆ ಆಗ್ತೀವಿ, ಯೌವನದಲ್ಲಿ ಮನ್ವಂತರ ಕಾಲ ಬರುತ್ತೆ, ಬದಲಾವಣೆ ಆಗ್ತೀವಿ, ಹಾಗೆ ಮುಪ್ಪಿನಲ್ಲಿ ಆಗ್ತೀವಿ. ಆದರೆ ಪ್ರಕೃತಿದತ್ತವಾಗಿ ಮನ್ವಂತರ ಮಳೆಗಾಲ ಬರುತ್ತೆ, ಚಳಿಗಾಲ ಬರುತ್ತೆ, ಬೇಸಿಗೆ ಕಾಲ ಬರುತ್ತೆ, ಬದಲಾವಣೆ ಆಗ್ತದೆ. ಬದಲಾವಣೆ ಆದಂಗೆಲ್ಲ ನಾವು ನಮ್ಮ ಜೀವನ ಕ್ರಮವನ್ನು ಬದಲಾವಣೆ ಮಾಡ್ಕೊಳ್ತಾ ಹೋಗ್ತೀವಿ. ಪ್ರಕೃತಿನಲ್ಲೂ ಕೂಡ ಅನೇಕ ಬದಲಾವಣೆಯನ್ನು ನಾವು ಕಾಣ್ತಾ ಹೋಗ್ತೀವಿ. ಹೀಗೆ ಮನ್ವಂತರಗಳ ಏನು ಭಾಗ್ಯವ ತೆರೆಸಿ, ಯಾವ ಮನ್ವಂತರದಲ್ಲಿ ಏನು ಭಾಗ್ಯ ಸಿಗಬೇಕು ಆ ಭಾಗ್ಯಗಳನ್ನು ಕೊಡುತ್ತೆ ಆ ಕಾಲ. ಮಳೆಗಾಲದಲ್ಲಿ ವಿಪರೀತ ಮಳೆ ಬರುತ್ತೆ, ಕೊಚ್ಕೊಂಡು ಹೋಗ್ಬೋದು, ಆದರೆ ಅಲ್ಲಿದ್ದ ಎಲ್ಲ ಸಸ್ಯಗಳಿಗೆ ಜೀವ ಕೊಡುತ್ತೆ. ಹಾಗೆಯೇ ಎಲ್ಲ ಜೀವಿಗಳಿಗೆ, ಚರಾಚರ ಜೀವಿಗಳಿಗೂ ಜೀವವನ್ನು ಕೊಡುತ್ತೆ. ಹಾಗೆ ಬೇಸಿಗೆ ಕಾಲ ಬರುತ್ತೆ, ಹಾಗೆ ನಿಮಗೆ ಸುಗ್ಗಿ ಕಾಲ ಬರುತ್ತೆ ಅಲ್ವಾ. ಹೀಗೆ ಕಾಲಗಳು ಹೊಸ ಭಾಗ್ಯವನ್ನು ತೆರೆಸ್ತಾವೆ. ಸುಗ್ಗಿ ಕಾಲ ಬಂದ ತಕ್ಷಣ ಬಿತ್ತನೆ ಕಾಲ ಬಂದಿರುತ್ತೆ, 3 ತಿಂಗಳಾಗಿಂದೇ ಸುಗ್ಗಿ ಕಾಲ ಬರುತ್ತೆ. ಅವಾಗ ಕಷ್ಟಪಟ್ಟು ದುಡಿದಿರ್ತಿ, ಈಗ ಸುಖವಾಗಿ ಕೈ ಕೆಸರಾದರೆ ಇಂಥ ಭಾಗ್ಯಗಳನ್ನು ತೆರೆಸುತ್ತೆ ಕಾಲ. ನೀನು ಕಷ್ಟಪಡು, ನಿನಗೆ ನಾಳೆ ಸುಖ ಕೊಡ್ತೀನಿ ಅನ್ನತ್ತೆ ಕಾಲ. ಸುಮ್ಮನೆ ದರಿದ್ರ ಆಯ್ತು ಅಂತಾರೆ, ಹೊಲಕ್ಕೆ ಬಿತ್ತೇ ಇಲ್ಲ, ಬೇಸಿಗೆ ಎಲ್ಲರೂ ಒತ್ಕಿ ಏನು ಮಾಡ್ತಿರ್ತಾರೆ, ರಾಶಿ ಮಾಡ್ತಿರ್ತಾರೆ, ನೀನು ಮಾತ್ರ ಬೀಳು ಬಿಡ್ಕೊಂಡು ಮನೆಗೆ ಕುಂತ್ರೆ ಏನು ಬಂತು? ಅವರೆಲ್ಲ ಓದಿ ಭಾಳ ಜಾಂಡಾಗಿರ್ತಾರೆ, ಮುಂದೆ ದೊಡ್ಡ ವಿದ್ಯಾವಂತರಾಗ್ತಾರೆ. ನೀನು ಮಾತ್ರ ಬೀಳು ಬಿಡ್ಕೊಂಡು ಬಿಟ್ಟಿದ್ದೆ ಮನೆಗೆ, ಶಾಲೆಗೆ, ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ನಾಗ, ಕಾಲೇಜ್ನಾಗ. ಇನ್ನೆಲ್ಲಪ್ಪ ನೀನು ಮನ್ವಂತರ ಸಿಗುತ್ತೆ, ಭಾಗ್ಯ ಇಲ್ಲ. ಅದಕ್ಕೆ ಕಾಲ ಸಮಯದಲ್ಲಿ ಯಾವ ಕಾಲದಾಗಿದ್ದೀರಿ ಆ ಕಾಲದಲ್ಲಿ ನೀವು ನಿಮ್ಮ ವ್ಯಕ್ತಿತ್ವವನ್ನು ಸರಿಯಾಗಿ ಬೆಳೆಸ್ಕೋಬೇಕು. ಹೀಗೆ ಇಲ್ಲಿ ವಿಶ್ವ ಕಾಲ ಪಕ್ಷಿ ಯುಗ ಯುಗಗಳ ಆಗು ಹೋಗುಗಳನ್ನು ಹಿಂದಕ್ಕೆ ತಳ್ಳುತ್ತಾ ಹೋಗ್ತವೆ. ಹಿಂದೆ ಏನಾಗಿದೆ, ಯುಗ ಯುಗದಲ್ಲಿ ಏನಾಗಿದೆ ಅವುಗಳನ್ನೆಲ್ಲ ಹಿಂದಕ್ಕೆ ತಳ್ಳುತ್ತೆ, ಅದನ್ನು ಮರೆಸುತ್ತೆ ಮತ್ತು ಹೊಸತನವನ್ನು ಕಲಿಸ್ತಾ ಹೋಗುತ್ತೆ. ಹೊಸ ಮನ್ವಂತರ ಅಂದರೆ ಪರಿವರ್ತನೆಗೆ ಅವಕಾಶವನ್ನು ಮಾಡಿಕೊಡುತ್ತೆ, ಪ್ರಗತಿ ಕಾಣಲಿಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ. ಈ ಹಿಂದಿನ ಟೆಸ್ಟ್ನಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆದಿದ್ದಿ, ಯೋಚನೆ ಮಾಡಬೇಕು. ಹಾಗಾದ್ರೆ ನಾನು ಇನ್ನು ಮುಂದಿನ ಟೆಸ್ಟ್ನಲ್ಲಿ, ಪರೀಕ್ಷೆಯಲ್ಲಿ, ತರಗತಿಯಲ್ಲಿ ಹೆಚ್ಚು ಅಂಕ ಪಡಿಬೇಕು, ಜಾಣ ಆಗಬೇಕು. ಆ ಬುದ್ಧಿವಂತಿಕೆಯನ್ನು ಕಲಿಸುತ್ತೆ ಕಾಲ. ನಾವು ಆ ಸಮಯದಲ್ಲಿ ಅದನ್ನು ತಿಳ್ಕೊಂಡು ಬದಲಾವಣೆ ಆಗಲಿಲ್ಲ ಅಂದರೆ ತರಗತಿಯಲ್ಲಿ ನೀವು ವಿದ್ಯಾರ್ಥಿಗಳು ಉನ್ನತಿ ಪಡೆಯೋಕ್ಕಾಗಲ್ಲ. ಹಾಗೆಯೇ ಹೊರಗಡೆ ವಿವಿಧ ಕೆಲಸಗಳನ್ನು ಮಾಡ್ತಿರೋ ಅಂಥ ಸಾಮಾನ್ಯ ವ್ಯಕ್ತಿ ಇರ್ಬೋದು, ರಾಜ ಆಗಿರ್ಬೋದು, ಯಾರೇ ಆಗಿರ್ಬೋದು, ತನ್ನ ಕಾಲದಲ್ಲಿ ಹಿಂದೆ ಆಗಿರೋ ತಪ್ಪುಗಳನ್ನು ಅಳಿಸಿ ಮುಂದೆ ಆಗಬಹುದಾದಂಥ ಒಳಿತುಗಳನ್ನು ಕಲಿಸ್ಕೊಡುತ್ತೆ ಕಾಲ. ಅದಕ್ಕೆ ಬುದ್ಧಿವಂತ ನೋಡೋನಿಗೆ ಜ್ಞಾನೋದಯ ಆಯಿತು ಅಂತಾರೆ. ಅಯ್ಯೋ ನನಗೆ ಗೊತ್ತಿದ್ದಿಲ್ಲ, ಜ್ಞಾನೋದಯ ಆಯ್ತು ಇವತ್ತು, ನನಗೆ ಜ್ಞಾನದ ಉದಯ ಆಯಿತು. ಅದು ಸಮಯ ಕಲಿಸ್ಕೊಡುತ್ತೆ, ಸಮಯ ಇದೆಯಲ್ಲ ಅದು ಕಲಿಸ್ಕೊಡುತ್ತೆ. ಹೀಗೆ ಇಲ್ಲಿ ಕಾಲಪಕ್ಷಿ ಬೀಸುವ ಮೂಲಕ, ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಭೂಮಂಡಲ ಜೀವಿಗಳಿಗೆ ಚೈತನ್ಯವನ್ನು ಕೊಡುತ್ತೆ. ಆ ಕಾಲ ಅನ್ನೋದು ಬೇಸಿಗೆ ಕಾಲ ಬರುತ್ತೆ, ಮಳೆಗಾಲ ಬರುತ್ತೆ, ಮತ್ತು ಚಳಿಗಾಲ ಬರುತ್ತೆ. ಆವ ಸಮಯದಲ್ಲಿ ಆಯಾ ಜೀವಿಗಳಿಗೆ ಚೈತನ್ಯವನ್ನು, ನವ ಚೈತನ್ಯವನ್ನು, ವಸಂತ ಕಾಲ ಬಂದ ತಕ್ಷಣ ಎಲ್ಲ ಗಿಡ ಮರ ಎಲ್ಲವೂ ಹಸುರಾಗಿ ಚಿಗುರು ಹೊಡಿತಾವಲ್ವ, ಚಿಗುರು ಹೊಡಿತವೆ. ಆ ಚಿಗುರನ್ನು ತಿಂದು ಹೋಗಿಲ್ಲ ಕೂಗುತ್ತೆ. ಹಂಗೆ ಇರುವೆಯಿಂದ ಹಿಡಿದು ಎಲ್ಲವೂ ಕೂಡ ಆಯಾ ಸಂದರ್ಭದಲ್ಲಿ ಮಳೆ ಬಂತು ಅಂದರೆ ಒಳಗೆ ಹೋಗಿ ಗೂಡು ಕಟ್ಕೊಂತವೆ, ಬೇಸಿಗೆ ಬಂತಂದ್ರೆ ಹೊರಗೆ ಬಂದು ಆಹಾರವನ್ನು ಸಂಪಾದನೆ ಮಾಡ್ತವೆ ಅಲ್ವಾ. ಭೂಮಿ ಒಳಗೆ ಹೋಗುವಂಥ ಸಣ್ಣ ಇರುವೆಗೂ ಕೂಡ ಕೆಲಸ, ನಿರಂತರ ಕೆಲಸ ಇರ್ತದೆ. ಅದಕ್ಕೆ ಯಾವ ಸುಮ್ಮನೆ ಇರೋದಿಲ್ಲ, ಒಳಗೂ ಕೂಡ ಕೆಲಸ ಮಾಡ್ತಿರ್ತಾರೆ. ಹೀಗೆ ಚೈತನ್ಯವನ್ನು ನೀಡುತ್ತೆ. ಮುಂದಿನ ಜನಾಂಗದ ಮಕ್ಕಳನ್ನು ಹರಸಿ, ಮುಂದೆ ನಿಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂದರೆ ನೀವು ಇವತ್ತು ಓದಬೇಕು. ಮುಂದೆ ನಿಮ್ಮ ಮೊಮ್ಮಕ್ಕಳು ಭಾಳ ಚೆನ್ನಾಗಿ ಬದುಕಬೇಕು ಅಂದರೆ ಇವತ್ತು ನೀವು ದುಡಿಬೇಕು ಅಲ್ವಾ. ನೀವು ಚೆನ್ನಾಗಿದ್ದೀರಿ ಅಂದರೆ ನಿಮ್ಮ ಅಜ್ಜ ನಿಮ್ಮ ಅಪ್ಪ ದುಡಿದಿರ್ತಾರೆ, ಅವರು ಶಿಕ್ಷಣ ಪಡೆದಿರ್ತಾರೆ, ಬುದ್ಧಿವಂತರಾಗಿರ್ತಾರೆ. ಅವ್ರು ಬುದ್ಧಿವಂತರಾಗಿಲ್ಲ, ದುಡಿದಿಲ್ಲ ಅಂದರೆ ನಾವು ಈಗಲೂ ಬಡತನದಾಗಿರ್ತೀವಿ, ದಡ್ಡರಾಗಿರ್ತೀವಿ. ಹಂಗಾದ್ರೆ ನಮಗೆ ಈಗ ಜ್ಞಾನೋದಯ ಆಗಬೇಕು. ನಾವು ದುಡಿಬೇಕು, ಹಣ ಸಂಪಾದನೆ ಮಾಡಬೇಕು, ಓದಬೇಕು, ಗುಣ ಸಂಪಾದನೆ ಮಾಡಬೇಕು. ಆರ್ಥಿಕವಾಗಿ, ಬೌದ್ಧಿಕವಾಗಿ, ಸಾಮಾಜಿಕವಾಗಿ ನಾನು ಬದಲಾವಣೆ ಆದಾಗ ಮುಂದೆ ಬರೋ ಮಕ್ಕಳು ಈ ಕಾಲ ಯೋಚನೆ ಮಾಡಿದಾಗ ನಮ್ಮನ್ನು ಬದಲಾಯಿಸುತ್ತೆ ಅಲ್ವಾ. ಕಾಲ ಬದಲಾಯಿಸುತ್ತೆ ನಮ್ಗೆ. ಅವಾಗ ಮುಂದಿನ ಜನಾಂಗ ಶುಭವನ್ನು ಪಡೆಯುತ್ತೆ. ಇದನ್ನು ಆರೈಕೆ ಮಾಡ್ತದೆ ಕಾಲ.
ಅದಕ್ಕಾಗಿಯೇ ನಿಮಗೆ ಶಾಲೆಯಲ್ಲಿ ಪಾಠವನ್ನು ಮಾಡ್ತಿರೋದು. ಹೀಗೆ ಜೀವಿಗಳಿಗೆ ಚೈತನ್ಯ ನೀಡಿ ಮುಂದಿನ ಜನಾಂಗದ ಮಕ್ಕಳನ್ನು ಹರಿಸಿ ಉತ್ತಮ ಭವಿಷ್ಯಕ್ಕೆ ಶುಭವನ್ನು ಹಾರೈಸುತ್ತದೆ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂಥೇಳಿ ಶುಭ ಹಾರೈಸಿ ಆ ಕಾಲ 8ನೇ ಕ್ಲಾಸ್ ಕಾಲ, 9ನೇ ಕ್ಲಾಸ್ ಕಾಲ, 10ನೇ ಕ್ಲಾಸ್ ಕಾಲ ನಿಮ್ಮನ್ನು ಬದಲಾಯಿಸಿದೆ ತಾನೆ, ಚೈತನ್ಯ ಕೊಟ್ಟಿದೆ ತಾನೆ. 1ನೇ ತರಗತಿಯಿಂದ ನೀವು ಯೋಚನೆ ಮಾಡಿರಿ, ಯಾರು ಚೈತನ್ಯ ಪಡ್ಕೊಂಡಿರೋ ಅವರೆಲ್ಲರೂ ಜಾಣರಾಗಿದೆ. 1ನೇ ಕ್ಲಾಸಿಂದ ನೋಡ್ರಿ, ನಿಮ್ಮೂರಾಗ ಯಾರು ಕಷ್ಟಪಟ್ಟು ದುಡ್ದಾರೋ ಅವರೆಲ್ಲ ಶ್ರೀಮಂತರಾಗಿದೆ, ಗೊತ್ತಾನೆ. ಹಂಗಾದ್ರೆ ನೀವು ಕಲ್ಕೊಂಡಿರೋದು ಏನು ಈ ಕಾಲದಲ್ಲಿ? 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ಚೆನ್ನಾಗಿ ಓದಿದರೆ, ವಿದ್ಯೆ ಕಲಿತ್ರೆ ಜೀವನ ಸುಂದರ ಆಗುತ್ತೆ. ಚೆನ್ನಾಗಿ ದುಡಿದ್ರೆ ಆರ್ಥಿಕವಾಗಿ ಬೆಳಿತೀವಿ, ಜೀವನ ಸುಂದರ ಆಗುತ್ತೆ. ಇದು ಕಾಲ ಕಲಿಸಿದೆ. ಆ ಕಾಲ ನಮಗೆ ಪಾಠವನ್ನು ಕಲಿಸುತ್ತೆ, ಚೆನ್ನಾಗಿ ಕಲಿಸುತ್ತೆ ಅಂತ ನೋಡಿ. ಪಾಠ ಕಾಲ ಅನ್ನೋದೇನಿದೆ ಅದು ಚೆನ್ನಾಗಿ ಪಾಠ ಕಲಿಸುತ್ತೆ ಅಂತ ಏನು ಹೇಳ್ತೀವಲ್ಲ ಹಾಗೆ. ಆ ನಂತರ ಇನ್ನೆರಡು, ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳ ನೂರಿನ ನೀರನ್ನು ಹೀರಿ ಆಡಲು ಹಾಡಲು ಹಾರಾಡಲು ಮಂಗಳ ಲೋಕದ ಅಂಗಳ ಕೇರಿ ಹಕ್ಕಿ ಹಾರುತ್ತಿದೆ. ನೋಡಿದ್ದೀರಾ, ನಾವು ಎಷ್ಟು ಅಭಿವೃದ್ಧಿ ಹೊಂದಿದ್ದೀವಿ ಮಾನವರು. ಇಡೀ ಮಾನವ ಜನಾಂಗದ ಕುರಿತು ಆ ಕವಿ ಹೇಳ್ತಾರೆ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ. ಬೆಳ್ಳಿ ಅಂದರೆ ಬೆಳ್ಳಿ ಚುಕ್ಕಿ ಅಲ್ವಾ? ಬೆಳ್ಳಿ ಚುಕ್ಕಿ ಇದೆ ಮೇಲೆ, ನೋಡಿದ್ದೀರಾ? ಬೆಳಗಿನ ಜಾವ ಮೂಡುತ್ತೆ, ಅಲ್ಲಿ ಚಂದ್ರ ಇರ್ತದೆ. ಬೆಳಿಗ್ಗೆ ನೋಡಿದ್ರೆ ಅಲ್ವಾ, ಚಂದ್ರ ಇರುತ್ತೆ, ನೋಡಿದ್ದೀರಾ? ನೋಡಿಲ್ಲ, ಬೆಳ್ಳಿ ಚುಕ್ಕಿ ನೋಡಿಲ್ಲ. ಬೆಳಗ್ಗೆ 4 ಗಂಟೆ ಹೊತ್ತು ತಗೊಂಡಾಗ ಆ ಮದುವೆ ಆದಾಗ ತೋರಿಸ್ತಾನೆ. ಅಲ್ಲಿ ಐತೆ ನೋಡಿ ಧ್ರುವ ನಕ್ಷತ್ರ, ಅಲ್ಲಿ ಇರೋದೇ ಇಲ್ಲ. ಬೆಳಗ್ಗೆ 12 ಗಂಟೆಗೆ ಅವ್ನು ತೋರಿಸ್ತಾನೆ, ನಗೋ ಅಲ್ಲಿ ಫೋಟೋ ಹೊಡ್ಕೊಳಪ್ಪ, ಎಲ್ಲಿ ಐತೆ ನಗೋ ಅಲ್ಲಿ ಅಂತಾನೆ. ಆಕೆ ಕೈ ಹಿಡಿದು ನೋಡ್ತಾನೆ, ಕೈ ಸಾಕಾಗಿ ಹೋಗಿ ಕಾಣ್ತಾ ಅಂತಾನೆ. ಕೈ ನೋಯ್ತಾನೆ, ಹೋಗಿ ಕಾಣಿಸ್ಬಿಡ ತಗೋಲಿ ಅಂತ ಅಲ್ವಾ? ಹಿಂಗೆ ಬೆಳ್ಳಿ ಅಂದರೆ ಬೆಳ್ಳಿ ಚುಕ್ಕಿಗಳು, ಅದ್ರ ಬಗ್ಗೆನೂ ಕೂಡ ಇಲ್ಲಿ ಕವಿ ಹೇಳ್ತಾನೆ. ಇದೊಂದು ಮುಗಿಸ್ಬಿಡೋಣ. ಏನು ಓಟದಲ್ಲಿ ಅಂದರೆ ಶುಕ್ರ ಗ್ರಹ ಮನುಷ್ಯನಿಗೆ ಕೇವಲ ಹಳ್ಳಿ ಆಗಬಹುದು. ಹಕ್ಕಿ ಶುಕ್ರ ಗ್ರಹ, ಶುಕ್ರ ದೆಸೆ ಬಂದತಿ ಅಂತ. ಈ ಹಕ್ಕಿ ಎಷ್ಟು ಸ್ಪೀಡಾಗಿ ಹೋಗ್ತಿದೆ, ಎತ್ತರಕ್ಕೆ ಹೋಗಿದೆ ಅಂತಂದರೆ, ಈ ಚಂದ್ರಲೋಕ ಅದು ಒಂದು ಹಳ್ಳಿ, ಮಂಗಳ ಲೋಕ ಅದು ಒಂದು ಹಳ್ಳಿ, ಆ ಶುಕ್ರ ಗ್ರಹ ಅನ್ನೋದೈತಲ್ಲ ಅದು ಒಂದು ಹಳ್ಳಿನೇ ಈ ಕಾಲಕ್ಕೆ. ನಾವು ಅದೊಂದು ಹಳ್ಳಿ ಅದು ಅಲ್ಲೊಂದು ಹಳ್ಳಿ ಅಂತ ನಾವು ಅಂದ್ಕೊಂಡ್ರೆ, ಭೂಮಿ ಒಂದು ಹಳ್ಳಿ ಅಂದ್ಕೊಂಡ್ರೆ, ಕವಿ ಹೇಳ್ತಾರೆ ಕಾಲನ ಓಟದಲ್ಲಿ ಅಂದರೆ ಈ ಶುಕ್ರ ಗ್ರಹ ಕೂಡ ಮನುಷ್ಯನಿಗೆ ಕೇವಲ ಒಂದು ಹಳ್ಳಿ ಆಗ್ಬೋದು. ಹಳ್ಳಿ ಅಂತ ತಿಳ್ಕೊಂಡ್ರೆ ಚಂದ್ರಲೋಕವು ಬರೀ ಊರು. ಚಂದ್ರಲೋಕ ಅನ್ನೋದಿಲ್ಲ, ಚಂದ್ರಲೋಕಕ್ಕೆ ಹೋಗಿದ್ದಾನೆ. ಯಾರು ಹೋದಾರ ಮೊದಲು ಚಂದ್ರಲೋಕಕ್ಕೆ? ಯಾರು ಮೊಟ್ಟ ಮೊದಲು ಚಂದ್ರಲೋಕ ಯಾರು ಕೇಳಿ ವಿಜ್ಞಾನದಲ್ಲಿ? ಯಾರು? ಥಾಮಸ್ ಸರ್. ಯಾರು ಚಂದ್ರಲೋಕಕ್ಕೆ ಹೋದರೆ? ಯಾರು? ಗಗನಯಾತ್ರಿ. ನಮ್ಮ ಭಾರತದ ಮೊದಲ ಗಗನಯಾತ್ರಿ ಯಾರು? ಕಲ್ಪನಾ ಚಾವ್ಲಾ ಅಲ್ಲ. ಈಗ ನಮ್ಮ ಭಾರತದಾಗ ಚಂದ್ರಲೋಕಕ್ಕೆ ಹೋದ್ಲು. ಅದಕ್ಕಿಂತ ಹಿಂದೆ ಮೊದಲು ಹೋದಾರೆ ಯಾರು ಚಂದ್ರಲೋಕಕ್ಕೆ? ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ರಿ ವಿಜ್ಞಾನದಲ್ಲಿ. ನನಗೆ ಮರ್ತೋಗಿದೆ, ನೆನ್ಪಿಟ್ಕೋಬೇಕು ನೀವು. ಚಂದ್ರಲೋಕಕ್ಕೆ ಹೋದಾರೆ ಯಾರು ಮೊದಲು? ಅವ್ನು ಯಾರೋ ಇದ್ದಾನೆ, ಯಾರು? ಅಮೇರಿಕಾದವನು. ಹಾಗೆ ನಮ್ಮ ಕಲ್ಪನಾ ಚಾವ್ಲಾ. ಸರಿ, ಹಿಂಗೆ ಕಾಲನ ಓಟದಲ್ಲಿ ನಾವು ಚಂದ್ರಲೋಕಕ್ಕೆ ಹೋದ್ವಿ. ಅಲ್ಲೆಲ್ಲ ನೀರಿದೆ, ಭೂಮಿ ಇದೆ, ಮನುಷ್ಯರು ವಾಸ ಮಾಡ್ಬೋದು ಅಂತಲೂ ಕಂಡುಹಿಡಿದ್ವಿ. ಈಗಾಗಲೇ ಮಂಗಳ ಲೋಕಕ್ಕೆ ಹೋದ್ವಿ, ಮಂಗಳ ಲೋಕವನ್ನು ಕಂಡುಹಿಡಿದಿದ್ವಿ. ಇನ್ನು ಆ ಕಡೆ ಗುರು, ನೆಪ್ಚೂನ್, ಪ್ಲೂಟೋ, ಯುರೇನಸ್ ಏನೇನು ಅದಾವಲ್ಲಪ್ಪ, ಅವಕ್ಕೆಲ್ಲ ಹೋಗಲಿಕ್ಕೆ ಮನುಷ್ಯ ಪ್ರಯತ್ನವನ್ನು ಮಾಡ್ತದೆ. ಇದು ಎದರಿಂದ ಅಂದರೆ ಕಾಲನ ಮಹಿಮೆಯಿಂದ. ಒಂದು ಕಾಲಚಕ್ರ ಬದಲಾದಂಗೆಲ್ಲ ನಾವು ಅಭಿವೃದ್ಧಿ ಹೊಂದುತ್ತಾ ಅಷ್ಟು ಎತ್ತರಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದನ್ನಲ್ಲಿ ಹೇಳ್ತಾರೆ. ಬರೀ ಹಾಗೂ ಮಂಗಳ ಲೋಕವು ಭೂಮಿಗೆ ಅಂಗಳ ಆಗಬಹುದು ಅಂತ. ಈ ಮಂಗಳ ಲೋಕ ಅಂತ ಕರಿತೀವಿ, ಆದರೆ ಭೂಮಿಗೆ ಅದೊಂದು ಅಂಗಳಿದ್ದಂಗೆ. ಕ್ರಿಕೆಟ್ ನಾಳೆನಾಗ ಎಲ್ಲಿ ಆಡ್ತದೆ ಕ್ರಿಕೆಟ್ ಅಂದ್ಬಿಟ್ರೆ, ಮಂಗಳ ಲೋಕ ಫೀಲ್ಡ್ ಇದೆಯಲ್ಲ, ಅಲ್ಲಿ ಆಡಿಟೋರಿಯಂ ಇದೆ, ಎಂಥದ್ದು ಸ್ಟೇಡಿಯಂನಲ್ಲಿ ಆಟ ಇದೆ. ಇನ್ನೊಂದು ಆಟ ಎಲ್ಲಿದೆ? ಚಂದ್ರಲೋಕದಾಗಿದೆ, ಅದು ಒಂದು ಅಂಗಳ. ಭೂಮಿಗೆ ಚಂದ್ರಲೋಕ ಒಂದು ಅಂಗಳ, ಮಂಗಳ ಲೋಕ ಒಂದು ಅಂಗಳ ಆಗಿದೆ ಇವಾಗ. ಯಾಕಂದರೆ ನಾವು ವಿಜ್ಞಾನಿಗಳು ಅಷ್ಟೊಂದು ಎಲ್ಲದನ್ನು ಕೂಡ ಕಂಡುಹಿಡಿದಿದ್ದೀವಿ ಅಂತೇಳಿ. ಹೀಗೆ ಹಾಗೂ ಮಂಗಳ ಲೋಕ ಭೂಮಿಗೆ ಒಂದು ಅಂಗಳ ಆಗಬಹುದು.
ಮಾನವನಿಗೆ ಈ ಆಕಾಶಕಾಯಗಳು ಹಾಡಲು ಹಾಗೂ ಹಾರಾಡಲು ವೇದಿಕೆ ಆಗುವುದು ಆಕಾಶಕಾಯ ಅಂತ ಕರೀತಾರೆ. ಏನು ಆಕಾಶಕಾಯ ಅಂದರೆ? ಆಕಾಶಕಾಯ, ಆಕಾಶದಲ್ಲಿ ಗ್ರಹಗಳು ಉಪಗ್ರಹಗಳು ಏನಿದಾವಲ್ಲ ಅಲ್ಲೆಲ್ಲಿ ಒಂದು ಆಟಿಕೆ ಸಾಮಾನಾಗಿಬಿಡ್ಬೋದು. ಮುಂದೆ ವಿಜ್ಞಾನ ಬೆಳೆದಂಗೆಲ್ಲ ಮನುಷ್ಯ ಏನು ಮಾಡಿದ್ದಾನೆ ಅಂದರೆ ಇಡೀ ಭೂಮಂಡಲವನ್ನೇ ಊರು ಮಾಡ್ಕೊಂಬಿಟ್ಟಾನೆ. ಮಂಗಳಲೋಕ ಮಂಗಳ ಗ್ರಹ ಮಾಡ್ಕೊಂಬಿಟ್ಟ. ಅದು ಒಂದು ಆಟದ ಫೀಲ್ಡ್ ಇದೆ, ಆಟ ಆಡಲಿಕ್ಕೆ. ಹಾಗೆಯೇ ಚಂದ್ರಲೋಕ, ಅದನ್ನು ಕೂಡ ಚಂದ್ರನ ಅಂಗಳ ಅಂತಾನೆ. ಅದೇ ರೀತಿ ಬೇರೆ ಬೇರೆ ಗ್ರಹಗಳು, ಕ್ಷುದ್ರ ಗ್ರಹಗಳು, ಇನ್ನೇನೋ ಗ್ರಹಗಳು ಅದಾವಲ್ಲ ಅವೆಲ್ಲ ಆಟದ ಸಾಮಾನು. ಅಲ್ಲಿ ಹೋಗೋದು, ಆ ಊರಿಗೆ ಹೋದೆ, ಈ ಊರಿಗೆ ಹೋದೆ, ಇವಾಗೆಲ್ಲ ಹೊಸಾಚಾರ ಹೋಗಿರಲ್ಲಪ್ಪ. ಎದಕ್ಕೆ ಮದುವೆ ಅಲ್ಲಿ ಮಾಡಿದೆ, ಹನಿಮೂನ್ ಅಲ್ಲಿ ಹೋದೆ ಅಂತಿರಲ್ಲ. ಈಗ ಹಂಗಿಲ್ಲ, ಹನಿಮೂನ್ ಎಲ್ಲಿ ಹೋದ? ಚಂದ್ರಲೋಕಕ್ಕೆ ಹೋದ. ಅದು ಇನ್ನೊಂದು ಯಾವ ಗ್ರಹ ದ್ವೀಪಗಳು ಹೋಗ್ತೀವಲ್ಲ ಭೂಮಿ ಮೇಲೆ ಇರೋಕ್ಕೆ, ಹಂಗೆ ಬೇರೆ ಬೇರೆ ಕಣ್ಣುಗಳಿಗೂ ಹೋಗ್ಲಿಕ್ಕೆ ಈಗೇನು ಅದನ್ನು ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೂ ಕೂಡ ಇದಕ್ಕೆ ಸ್ಪೇಸಿಗೆ ಹೋಗಿ ಬರಲಿಕ್ಕೆ ಮಾಡ್ತಾ ಇದ್ದಾರೆ. ಎಷ್ಟೋ ಕೋಟಿಗಟ್ಟಲೆ ದುಡ್ಡು ಇರ್ತದೆ, ಅದಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ತೋರಿಸ್ಕೊಂಡು ವಾಪಸ್ ಬರಂಗೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ದುಡ್ಡು ಐತಿ ಅಂದರೆ ಎಲ್ಲರೂ ಕೂಡ ಚಂದ್ರಲೋಕಕ್ಕೆ, ಮಂಗಳಲೋಕಕ್ಕೆ ಟೂರ್ ಹಿಂಗೆ ಕೆಳಗಿಳಿಯಂಗೆ ಹಿಂಗೆ ನೋಡ್ರಪ್ಪ ಅಂತ ಮತ್ತೆ ಕೆಳಗಿಳಿದ್ರೆ ಹೋಗಿಬಿಡ್ತಾರೆ. ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿರ್ತಾರೆ, ಕರ್ಕೊಂಡು ನೋಡ್ರಪ್ಪ ಇಲ್ಲಿಂದಲೇ ಅಂದ್ಬಿಟ್ಟು ಕರ್ಕೊಂಡು ಬರೋ ಅಂತ ಇದನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಮನುಷ್ಯನಿಗೆ ಭಾಳ ಬೆಳೆದಂಗೆ. ಹೀಗೆ ಮಾನವನು ಭೂಮಿಯಿಂದ ಇತರ ಉಪಗ್ರಹಗಳಿಗೆ ಸಂಚರಿಸಬಹುದಾದ ಒಂದು ದಾರ್ಶನಿಕ ಮುನ್ನೋಟವನ್ನು ಕವಿ ಅವಾಗೇ ಬರೆದಿದ್ರು. ಸುಮಾರು 60-70 ವರ್ಷದ ಹಿಂದೆಯೇ ಅವಾಗಿನ ಚಂದ್ರಲೋಕ ಕಂಡಿದ್ದರು ಅಜ್ಜ ಇದ್ದಾಗ. ಆದರೆ ಕಲ್ಪನೆ ಮಾಡಿತ್ತದು ಮಂಗಳ ಲೋಕಕ್ಕೆ ಹೋಗ್ತಾನೆ, ಶುಕ್ರ ಗ್ರಹಕ್ಕೆ ಹೋಗ್ತಾನೆ, ಮೇಲೆ ಯಾವ್ಯಾವ ಗ್ರಹಗಳು, ಉಪಗ್ರಹಗಳು, ಕ್ಷುದ್ರ ಗ್ರಹಗಳು ಇದಲ್ಲ ಅವನ್ನೆಲ್ಲ ಆಟಿಕೆ ಸಾಮಾನು ಮಾಡ್ಕೊಂಬಿಟ್ಟು ಅಲ್ಲಿ ಕ್ರಿಕೆಟು, ಇಲ್ಲಿ ಟೆನ್ನಿಸ್ ಬಾಲು, ಇಲ್ಲಿ ಮದುವೆ, ಅಲ್ಲಿ ಹನಿಮೂನು, ಹಿಂಗೆ ಏನನ್ನ ಮಾಡ್ಕೊಂಡು ಮನುಷ್ಯ ಹಾರಾಡಕ್ಕೆ ಶುರು ಮಾಡ್ತಾನೆ. ಇದಕ್ಕೆ ಯಾವ್ದ್ರಿಂದ ಅಂದರೆ ಕಾಲ ಪಕ್ಷಿಯ ಕಾರಣದಿಂದ. ಕಾಲ ಅನ್ನೋದು ಮನುಷ್ಯನಿಗೆ ಎಲ್ಲವನ್ನು ಒದಗಿಸ್ಬಿಟ್ಟಿದೆ ಅಂತೇಳಿ. ಇನ್ನು ಕೊನೆಯ ನುಡಿ, ಮುಟ್ಟಿದೆ ದಿಗ್ಮಂಡಲಗಳ ಅಂಚ, ಆಚೆಗೆ ಚಾಚಿದೆ ತನ್ನಯ ಚುಂಚ, ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾರ ಹಾಕಿದ ವಂಚ. ಕೊನೆಗೆ ಕೊನೆ ಪ್ಯಾರದಲ್ಲಿ ಹೇಳ್ತಾರೆ, ದಿಕ್ಮಂಡಲಗಳು ಮುಟ್ಟಿದೆ ಈ ಕಾಲ ಪಕ್ಷಿ ಅನ್ನೋದು. ಎಲ್ಲಿಗೆ ಅಂದರೆ ಈ ಭೂಮಿಯಿಂದ ಚಂದ್ರಲೋಕ, ಮಂಗಳಲೋಕ, ಬುಧಲೋಕ, ಗುರು, ಶುಕ್ರ, ನೆಪ್ಚೂನ್, ಪ್ಲೂಟೋ, ಯುರೇನಸ್, ಅದರ ಆಚೆಗೆ ಸೂರ್ಯ, ಅದರ ಆಚೆಗೆ ಅಂತ ನೂರಾರು ಸೂರ್ಯರನ್ನು ಹಾಕಿದರೆ ಒಂದು ನಕ್ಷತ್ರ ಆಗುತ್ತೆ. ಅಂಥವು ಲಕ್ಷಾಂತರ ನಕ್ಷತ್ರಗಳು ಅದಾವೆ ಅಂದರೆ ಸುಮ್ಮನೆ ಕಲ್ಪನೆ ಮಾಡಿ ಅಲ್ವಾ. ನಾವು ಈ ಊರಾಗಿದ್ದೇ ಇಷ್ಟು ಕಾಣ್ತದೆ. ಇಡೀ ಭೂಮಿ ಅಂದರೆ ಈ 150-200 ದೇಶಗಳು, ಅದನ್ನೇ ನೋಡೋಕ್ಕಾಗೋದಿಲ್ಲ. ಭೂಮಿ ಅವಾಗ ಸಣ್ಣದು. ಆಮೇಲೆ ಅದರ ಆ ಕಡೆಗೆ ಚಂದ್ರಲೋಕ, ಅದ್ರ ಆ ಕಡೆಗೆ ಈ ದೊಡ್ಡದು ಮಂಗಳಲೋಕ, ಆಮೇಲೆ ಬುಧ, ಗುರು, ಶುಕ್ರ, ನೆಪ್ಚೂನ್, ಯುರೇನಸ್, ಪ್ಲೂಟೋ, ಅದರ ಆಚೆಗೆ ಹೋದರೆ ನಕ್ಷತ್ರ, ಸೂರ್ಯನ 100 ಜನ ಸೇರಿಸಿದರೆ ಅಷ್ಟು ಶಕ್ತಿ ಇರೋಂಥ ಒಂದು ನಕ್ಷತ್ರ. ಅಂಥವು ಲಕ್ಷಾಂತರ ನಕ್ಷತ್ರ, ದಿಕ್ಮಂಡಲ, ಬ್ರಹ್ಮಾಂಡ, ಸ್ಪೇಸ್. ಇನ್ನೂ ಆ ಕಡೆಗೆ ಅಲ್ಲಿ ಹೋಗೋಕ್ಕಾಗಲ್ಲ. ಆದರೆ ಇದನ್ನೆಲ್ಲ ಈ ಕಾಲ ತಿಳಿಸಿದೆ. ವಿಜ್ಞಾನ ಬಂದು ಈ ಕಾಲ ಪಕ್ಷಿ ಅನ್ನೋದು ಅಲ್ಲೆಲ್ಲ ಹೋಗ್ತಾರೆ. ಅಲ್ಲೆಲ್ಲ ಹೋಗು ಸೆಕೆಂಡ್ ಹೋಗಿ ಸಂಚರಿಸ್ತಾವೆ. ಭೂಮಿ ತಾನು ಸುತ್ತಿಗಿಂತ ಏನು ಮಾಡುತ್ತೆ? ಸೂರ್ಯನ ಸುತ್ತುತ್ತೆ. ಚಂದ್ರ ಸೂರ್ಯ ಭೂಮಿಯನ್ನು ಸುತ್ತುತ್ತೆ. ಹೋಗುತ್ತಾನೆ. ಹಿಂಗೆ ಅವಕ್ಕೆಲ್ಲ ಕಾಲಚಕ್ರ ಇದೆ, ಅದಕ್ಕೆ ಸಮಯ ಇದೆ. ಫಿಕ್ಸ್ ಮಾಡಿಬಿಟ್ಟ ದೇವರು, ನೀನು ಹಿಂಗೆ ತಿರ್ಕೊಂತ ಹಿಂಗೆ ಇರಬೇಕಪ್ಪ, 23.5 ಡಿಗ್ರಿ ಹಿಂಗೆ ಹೊಲ್ಕೊಂಡು ಹೋಗ್ಬೇಕು ನೀನು, ಹಿಂಗೆ ಅಲ್ವಾ, ಹಿಂಗೆ ತಿರುಗ್ತದೆ ಭೂಮಿ. ಅದು ಹಿಂಗೆ ತಿರುಗಲ್ಲ. ಅದಕ್ಕೆ 23.5 ಡಿಗ್ರಿ ವಾಲಿರೋದ್ರಿಂದ ಮೇಲ್ಗಡೆ ಭಾಗದಲ್ಲಿ ಕತ್ಲು, ಇಲ್ಲಾಂದರೆ 6 ತಿಂಗಳು, ಕೆಳಗಿನ ತಿಂಗಳಿಗೆ ಬೆಳಕಾಗತ್ತೆ. ಗ್ಲೋಬ್ ನೋಡಿದ್ದೀರಲ್ಲ, ಏನದು ಭೂಗೋಳ, ಅರ್ಥ ಆಗ್ತಲ್ಲ. ಹಿಂಗೆ ಎಲ್ಲ ಕಡೆಗೂ ಹಕ್ಕಿ ಕಾಲ ಪಕ್ಷಿ ಅನ್ನೋದು ಸಂಚರಿಸ್ಬಿಟ್ಟಿದೆ. ಅದು ನೋಡ್ದಂಥದ್ದೇ ಇಲ್ಲ. ಅಲ್ಲಿ ಏನೇನಾಗಬೇಕು, ಏನೇನಾಗುತ್ತೆ ಇನ್ನೂ ನೋಡಿ. ಮನುಷ್ಯರು ಬೇರೆ ಬೇರೆಯಿಂದ ಮನುಷ್ಯರು ಬರ್ತಾರೆ ಭೂಮಿ ಮೇಲೆ, ಅವ್ರು ಏನಂತಾರೆ ಗೊತ್ತಾಯ್ತಾ? ಆಯ್ತು, ಒಂದು ನಿಮಿಷ. ಮುಟ್ಟಿದೆ ದಿಗ್ಮಂಡಲಗಳ ಅಂಚ. ಕೊನೆಯದಾಗಿ ಇಲ್ಲಿ ವಿಶ್ವಗಳು ಅನೇಕ ಇರಬಹುದು. ಈ ವಿಶ್ವಗಳ ದಿಕ್ಕುಗಳು ಅನಂತವಾಗಿ ಇರಬಹುದು. ಆದರೆ ಆ ಕಾಲ ಪಕ್ಷಿ ಆ ಎಲ್ಲ ಮಂಡಲಗಳ, ಆ ಎಲ್ಲ ವಿಶ್ವಗಳನ್ನು ಕೂಡ ಅಂಚನ್ನು ಮುಟ್ಟಿದೆ. ಅವುಗಳ ಬಾರ್ಡರ್ ಲೈನನ್ನು ಟಚ್ ಮಾಡಿದೆ. ಸೂರ್ಯನ ಕೊನೆಯ ಬಾರ್ಡ್ರ್ ಅಥವಾ ನಕ್ಷತ್ರಗಳ ಕೊನೆಯ ಬಾರ್ಡ್ರು ಏನಂತಾರಲ್ಲ, ಆ ಗಡಿ ಅವನ್ನೆಲ್ಲ ಮುಟ್ಟಿದೆ, ಎಲ್ಲ ಟಚ್ ಮಾಡಿದೆ.
ಆದರೆ ಆ ಕಾಲಪಕ್ಷಿ ಎಲ್ಲ ಮಂಡಲಗಳನ್ನು ಮುಟ್ಟಿ ಇಷ್ಟೇ ಅಲ್ಲ, ಈ ಕಾಲಪಕ್ಷಿ ಮನೋಗತ ನಮಗೆ ಅರ್ಥವಾಗಬಹುದೇ, ನಮ್ಮ ಮನಸ್ಸಿಗೆ ಅರ್ಥವಾಗುತ್ತಾ ಈ ಕಾಲಚಕ್ರ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನಾ ಅಂತಂದು ಪ್ರಶ್ನೆ ಮಾಡ್ತಾರೆ ಕವಿ. ಇದು ಅಸಾಧ್ಯ ಎನ್ನುವ ಒಂದು ಒಳಹನ್ನು ವಲ್ಲವರು ಯಾರು ಎನ್ನುವ ಪ್ರಶ್ನೆ ಮೂಲಕ ಬೇಂದ್ರೆ ಅವರು ಇಲ್ಲಿ ವ್ಯಕ್ತಪಡಿಸ್ತಾರೆ. ಕಾಲನ ಮಹಿಮೆಯನ್ನು ತಿಳ್ಕೊಳ್ಳೋಕೆ ಸಾಧ್ಯನಾ ಅಂತಂದರೆ ಯಾರು ತಿಳ್ಕೊಳಕ್ಕೆ ಸಾಧ್ಯ ಅಂದರೆ ಯಾರ ಕೈಲೂ ತಿಳ್ಕೊಳಕ್ಕಾಗಲ್ಲ. ಕಾಲನ ಮಹಿಮೆಯನ್ನು ಇದುವರೆಗೂ ಹಿಂಗೆ ಆಗುತ್ತೆ ಅನ್ನೋದನ್ನು ವ್ಯಕ್ತಪಡಿಸಲಿಕ್ಕೆ ಆಗಲ್ಲ. ಕೆಲವು ವೈಜ್ಞಾನಿಕವಾಗಿ ಸೂಕ್ಷ್ಮ ಒಂದು ಕುರುಹುಗಳು ಸಿಗ್ಬೋದು, ಸುಳುವು ಸಿಗ್ಬೋದು. ಇನ್ನು ಮುಂದೇನು ಅನ್ನೋದನ್ನು ತಿಳ್ಕೊಳಕ್ಕೆ ಇದುವರೆಗೂ ಆಗಿಲ್ಲ. ಆ ಒಂದು ಅಥವಾ ಅಂಡವು ಒಡೆದಾಗಲೇ ಹೊಸ ಸೃಷ್ಟಿ ಹೊರಗೆ ಬರುವುದು ಅನ್ನೋ ಅರ್ಥ ಕೂಡ ಇದೆ. ಬ್ರಹ್ಮಾಂಡ ಹೊಡೆಯುತ್ತೆ ಒಂದ್ಸರಿ ಅಂತಲ್ಲ, ಸ್ಫೋಟ ಆಗುತ್ತೆ, ಮೆಗಾ ಸ್ಫೋಟ ಅಂತ ಕರೀತಾರಲ್ವ. ಆ ಸ್ಫೋಟ ಆಗಿ ಈ ಎಲ್ಲ ಕ್ಷುದ್ರ ಗ್ರಹಗಳು ಹುಟ್ಟಿದ ಭೂಮಿ ಕೂಡ ಒಂದು ಯಾವುದೋ ಗ್ರಹದಲ್ಲಿ ಸೂರ್ಯ ಛಿದ್ರ ಆಗಿ ಅಲ್ಲಿಂದ ಬಂದಂಥ ಇದು ಭೂಮಿ ಎಷ್ಟೋ ಲಕ್ಷ ವರ್ಷಗಳ ನಂತರ ಇಲ್ಲಿ ಗಾಳಿ ಬೆಳಕು ನೀರು ಆಗಿ ಭೂಮಿಗಳು ಹುಟ್ಟಿದ್ದಾವೆ ಅಂತ ಏನೋ ವೈಜ್ಞಾನಿಕವಾಗಿ ಎಲ್ಲ ಹೇಳ್ತಾರೆ. ಹೀಗೆ ಒಂದು ದಿವಸ ಇದು ಕೂಡ ಸ್ಫೋಟ ಆಗಿ ಅದೇ ರೀತಿ ಮೇಲಿರೋ ಎಲ್ಲವೂ ಕೂಡ ಸ್ಫೋಟ ಆಗಿ ಇನ್ನೂ ಏನೋ ಆಗಿಬಿಡ್ಬೋದೇನೋ ಅನ್ನೋದು ವಿಜ್ಞಾನಿಗಳ ಕಲ್ಪನೆ ಕೂಡ ಆಗಿದೆ, ಸುಳುವು ಕೂಡ ಇದೆ. ಇಂಥ ಒಂದು ಮತ್ತೆ ಅಲ್ಲಿ ಹೊಸ ಸೃಷ್ಟಿ ಆಗುತ್ತೆ, ಎಲ್ಲ ಸರ್ವನಾಶ ಆಗುತ್ತೆ, ಮತ್ತೆ ಜೀವ ಜಗತ್ತು ಮತ್ತೆ ಶುರುವಾಗುತ್ತೆ. ಇದಕ್ಕೆ ಉತ್ತರ ಯಾರು ಬಲ್ಲರು, ಯಾರಿಗೆ ಗೊತ್ತಿದೆ ಉತ್ತರ ಅಂಥೇಳಿ ಹಕ್ಕಿ ಹಾರುತ್ತಿರೋದನ್ನು ನೀವು ನೋಡಿದ್ದೀರಾ. ಈ ಕಾಣಿಕೆ, ಈ ಒಂದು ನೋಟ ಈ ವರಕವಿ ಬೇಂದ್ರೆಯವರಿಂದ ನಮಗೆ ಸಿಗುತ್ತೆ. ಒಂದು ಕಣ್ಣಿಗೆ ಕಾಣುವಂತಹ ವೈಜ್ಞಾನಿಕ ಭೌತಿಕ ಸತ್ಯವನ್ನು ಪಕ್ಷಿಯನ್ನು ಇಟ್ಕೊಂಡು ಕಣ್ಣಿಗೆ ಕಾಣದಂತಹ ಅಂತರಂಗದ ಮುಖಾಂತರ ಮನಸ್ಸುಗಳ ಮುಖಾಂತರ ಕಲ್ಪಿಸಬಹುದಾದಂಥ ಮುಂದಿನ ದಿನಗಳನ್ನು ಈ ಕವಿ ಕಲ್ಪನೆ ಮುಖಾಂತರ ಹೇಳ್ತಾರೆ. ಕೊನೆಗೆ ಏನು ಶೂನ್ಯ, ಯಾರು ಹೇಳಬಲ್ಲರು ಈ ಕಾಲದ ಮುಂದೇನಾಗುತ್ತೆ ಅನ್ನೋದನ್ನು ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ ಇಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂದರೆ ಕಾಲ ಹಾರ್ತಾ ಇದೆ, ಕಾಲ ಮೀರ್ತಾ ಇದೆ, ನಮ್ಮ ಗಡಿಯಾರದ ಮುಳ್ಳು ಟಿಕ್ ಟಿಕ್ ಹೋಗ್ತಾ ಇದೆ. ನಮಗೆ ಬಂದಂಥ ಸಮಯದಲ್ಲಿ, ನಮಗೆ ಸಿಕ್ಕಂಥ ಆಯುಷ್ಯದಲ್ಲಿ ನಮ್ಮ ಒಂದು ಜೀವನವನ್ನು ಚೆನ್ನಾಗಿ ಬಾಳುವ ರೀತಿಯಲ್ಲಿ ಚೆನ್ನಾಗಿ ರೂಪಿಸ್ಕೊಳ್ಳೋದ್ರ ಕಡೆಗೆ ನಾವು ಗಮನ ಕೊಡೋಣ ಅಂತ ಹೇಳ್ತಾ ಈ ದ ರಾ ಬೇಂದ್ರೆಯವರ ಈ ಹಕ್ಕಿ ಹಾರುತ್ತಿದೆ ನೋಡಿದರೆ ಈ 4 ಪ್ಯಾರದಲ್ಲಿ ತಲಾ ಒಂದು 5 ಪ್ರಶ್ನೆಯಂತೆ ಒಂದು 20 ಪ್ರಶ್ನೆಗಳಿಗೆ ಉತ್ತರ ಬರ್ಕೊಂಬರ್ರಿ. ಅದ್ರ ಹಿಂದ್ಗಡೆಗೆ 3 ಇದ್ರದ್ದು 5 ಪ್ರಶ್ನೆ ಬರೆಯೋಕ್ಕೆ ಹೇಳಿದ್ದೆ. ಒಂದೊಂದು ವಾಕ್ಯದ ಪ್ರಶ್ನೆ ಅಲ್ಲಿಗೆ 7 3 5 35 ಪ್ರಶ್ನೆಗಳನ್ನು ನಾಳೆ ಬರ್ಕೊಂಡು ಬಂದಿದ್ದೆ. ನಾನು ನೋಡಿ ಸರಿ.